ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋರವಸ್ತೆ ನಾರಾಯಣ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪಾಂಡವರನ್ನು ಅರ್ಧ ರಾಜ್ಯ ಕೊಟ್ಟು ಇಂದ್ರಪ್ರಸ್ಥಕ್ಕೆ ಕಳಿಸಿದ ಧೃತರಾಷ್ಟ್ರ ತನ್ನ ಮಗ ದುರ್ಯೋಧನಿಗೆ ಮಹಾರಾಜನನ್ನಾಗಿ ದುಶ್ಯಾಸನ ಯುವರಾಜನನ್ನಾಗಿ ಮಾಡಿ ಕೃತಕೃತ್ಯ ಅಂತ ಭಾವಿಸಿದ. ಸಮಾಧಾನ ಅಂತೂ ಆಗಲಿಲ್ಲ. ಯಜ್ಞೋರುದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು ಯುಧಿಷ್ಠಿರೋಭೂತ್ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರರಕ್ಷಾದಿಷು ಭೀಮ ಆಸೀತ್. ಯಜ್ಞ ಉರುದಾನ ಒಂದೇ ಪದ. ಯಜ್ಞೋರುದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು, ಅದಿಷ್ಟು ಒಂದೇ ಪದ. ಯಜ್ಞೋರುದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು ಯುಧಿಷ್ಠಿರ ಅಭೂತ್ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರರಕ್ಷಾದಿಷು ಭೀಮ ಆಸೀತ್. ಅದು ಒಂದೇ ಪದ. ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರರಕ್ಷಾದಿಷು ಭೀಮ ಆಸೀತ್. ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾಗ ಧರ್ಮರಾಜನ ಕೆಲಸ ಏನಾಗಿತ್ತು, ಭೀಮಸೇನಾದಿಗಳ ಕೆಲಸ ಏನಾಗಿತ್ತು ಎಂಬುದನ್ನು ಹೇಳ್ತಾರೆ. ಧರ್ಮರಾಜ ಯುಧಿಷ್ಠಿರ ಯಜ್ಞ ಉರುದಾನ ನರದೇವ ವಂದ್ಯತಾ ಪ್ರಶ್ನ ಋಷಿ ಪೂಜಾಸು ಯುಧಿಷ್ಠಿರ ಅಭೂತ್. ಯಜ್ಞ ಮಾಡೋ ಯಜಮಾನ ಮಾಡಬೇಕಾದ್ರಿಂದ ಅದಕ್ಕೆ ಯಜಮಾನ ಅಂತ ಕರೆಯೋದು. ಮನೆ ಯಜಮಾನನೇ ಮಾಡೋದ್ರಿಂದ ಯಜ್ಞ. ಉರುದಾನ ದೊಡ್ಡ ದೊಡ್ಡ ದಾನಗಳು, ಸಣ್ಣ ಪುಟ್ಟ ದಾನಗಳು. ದೊಡ್ಡ ಗ್ರಾಂಟ್ ಕೊಡ್ಬೇಕಾದ್ರೆ ಮಹಾರಾಜನ ಆಗಬೇಕು, ಸಣ್ಣ ಪುಟ್ಟ ಬೇರೆ. ಉರುದಾನ ನರದೇವ ವಂದ್ಯತಾ, ರಾಜ ಮಹಾರಾಜರಿಂದ ಪೂಜಿಸಲ್ಪಡಬೇಕೆ. ಈತ ಚಕ್ರವರ್ತಿ ಮಹಾರಾಜನಾದ್ದರಿಂದ ಉಳಿದವರೆಲ್ಲ ಬಂದು ಈತನಿಗೆ ನಮಸ್ಕಾರ ಸಲ್ಲಿಸಬೇಕು. ಆಮೇಲೆ ಪ್ರಶ್ನೆ ಮಾಡೋದು. ಹೇಳೋರು ಕೇಳೋರಿಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಹೀಗೆ ಮಾಡಿದೆ? ಯಾರ್ಯಾರು ಕೇಳಾಗಿಲ್ಲ, ಕೇಳೋದಕ್ಕೆ ಏನು ಬೇಕು ಅವರಿಗೆ? ಅಧಿಕಾರ ಬೇಕು. ಅದಕ್ಕೆ ಮಹಾರಾಜನಾದ್ದರಿಂದ ಯಾರನ್ನು ಬೇಕಾದ್ರೂ ಕೇಳ್ಬೋದು. ಋಷಿ ಪೂಜಾಸು ಋಷಿಗಳನ್ನು ಪೂಜೆ ಮಾಡ್ತಕ್ಕಂಥ ಕೆಲಸ. ಅದು ಇಷ್ಟರಲ್ಲಿ ಧರ್ಮರಾಜ ಇದ್ದ. ಮಹಾರಾಜನ ಕರ್ತವ್ಯ, ಒಂದಷ್ಟು ಮನೆ ಯಜಮಾನನ ಕರ್ತವ್ಯ ಗೊತ್ತಾಯ್ತಾ. ರಾಜರಂತೂ ಬಿಟ್ಬೇಡ, ಮನೆಗಂತೂ ಯಜಮಾನ ರಾಜ ಇದ್ದ ಹಾಗೆ. ಏನು ಮಾಡಬೇಕಾತ? ಯಜ್ಞ ಆಗಾದ್ಯತ್ಯ ಪಂಚಮಹಾದೇವ ವಿಶ್ವದೇವಗಳನ್ನು ಮಾಡೋದು. ಉರುದಾನ, ದೊಡ್ಡ ದಾನಕ್ಕೆಲ್ಲ ಸಣ್ಣ ಪುಟ್ಟವ್ರು ಕೊಡೋಕ್ಕೆ ಬರೋದಿಲ್ಲ. ಯಾರೋ ಏನೋ ಕೇಳ್ತಾರೆ, ಕೊಟ್ಟು ಕಳಿಸ್ಬಿಡ್ಬೋದು. ದೊಡ್ಡ ಕೊಡೋಕ್ಕೆ ಬರೋದಿಲ್ಲ. ನಾವೇ ನರದೇವ ವಂದ್ಯತ, ಮುಖ್ಯರಿಂದ ಬಂದ ಯಜಮಾನನ ಮಾತಾಡಿಸ್ತಾರಲ್ಲ ಹಾಗೆ. ಕೇಳಬೇಕು, ಮನೇಲಿ ಯಾರು ನೀವು ಬೇಕಾದ್ರೆ ಕೇಳೋ ಹಕ್ಕಿದೆ ಯಜಮಾನನಿಗೆ. ಋಷಿ ಪೂಜಾ ಬ್ರಹ್ಮಯಜ್ಞಾದಿಗಳು ಮತ್ತು ಋಷಿಗಳ ಪೂಜೆ, ಜ್ಞಾನಿಗಳನ್ನು ಆರಾಧನೆ ಮಾಡೋದು. ಒಟ್ಟು ಮನೆಯ ಮುಖ್ಯಸ್ಥ ಗೌರವಿಸಿದರೆ ಅವರಿಗೆ ಬರೋ ಸಂತೋಷ ಉಳಿದವ್ರು ಗೌರವಿಸಿದರೆ ಬರೋದಿಲ್ಲ. ಆದರೆ ಮುಖ್ಯಸ್ಥನಾಗಬೇಕು. ಯಜ್ಞೋರುದಾನ ನರದೇವ ವಂದ್ಯತಾ ಪ್ರಶ್ನರ್ಷಿ ಪೂಜಾಸು ಯುಧಿಷ್ಠಿರ ಅಭೂತ್ ಧರ್ಮ. ನರದೇವರು ಅಂದರೆ ಅಲ್ಲ, ನರದೇವರು ಎರಡರ್ಥ. ನರದೇವರು ರಾಜನೇ ಅಂತ ಕರೀತಾರೆ, ಪ್ರತ್ಯಕ್ಷ ದೇವತಾ ಅಂತ ಕರೀತಾರೆ. ನರೇಂದ್ರ ಆ ಅರ್ಥ ರಾಜರಿಂದ ವಂದಿಸ್ಕೊಳ್ಳೋದು. ಅಥವಾ ನರದೇವ ಪೂಜಾ, ಬ್ರಾಹ್ಮಣರನ್ನು ಪೂಜೆ ಮಾಡ್ತಕ್ಕಂಥದ್ದು. ನರದೇವ ವಂದ್ಯತಾ ಅನ್ನೋದು ಮುಖ್ಯವಾಗಿ ನರವಂದ್ಯತ ದೇವವಂದ್ಯತ ಆ ರೀತಿಯೂ ಮಾಡ್ಬೋದು. ನರೇಂದ್ರನಾದ್ದರಿಂದ ಜಲ್ಲಾಜಾದ್ರಿಂದ ವಂದಿಸಲ್ಪಡೋದು. ದೇವರು ವಂದ್ಯ ಮಾಡಬೇಕು, ಬಹುರಿಗೆ ಮಾಡ್ಕೊಬೇಕು. ದೇವತೆಗಳನ್ನು ವಂದಿಸೋದಲ್ಲ, ದೇವತೆಗಳು ವಂದಿಸಲ್ಪಡೋದು, ದೇವ ಪೂಜಾದಿಗಳನ್ನು ಮಾಡೋದು ಅಂತ ಇನ್ನೊಂದು ಅರ್ಥ. ಧರ್ಮಾನುಶಾಸ್ತಿ, ಭೀಮಸೇನ ದೇವರ ಕೆಲಸ ಏನಾಗಿತ್ತು? ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರರಕ್ಷಾದಿಷು ಭೀಮ ಆಸೀತ್. ಧರ್ಮಾನುಶಾಸ್ತಿ, ಅನುಶಾಸನ ಮಾಡೋದು, ಧರ್ಮಗಳನ್ನು ಶಾಸನ ಮಾಡೋದು. ಅಲ್ಲಿ ದುಶ್ಯಾಸನ, ಇಲ್ಲಿ ಭೀಮಸೇನ ಧರ್ಮಾನುಶಾಸ್ತಿ ಮಾಡ್ತಿರೋದು. ಹರಿತತ್ವ ಶಂಸನ ಯಾವುದೋ ಹೇಳಿಕೊಟ್ರೆ ವಿದ್ಯೆ ಅಂತ ಕರೆಯೋದಿಲ್ಲ. ಏನು ಹೇಳಬೇಕು ಯಾವಾಗಲೂ? ಹರಿತತ್ವ ಶಂಸನ. ವಿಷ್ಣು ಸರ್ವೋತ್ತಮತ್ವ ಜ್ಞಾನವೇ ಮುಖ್ಯವಾದ ತತ್ವವಾದ್ದರಿಂದ ಶಂಸನ ಅದು ಯಾವಾಗ ಘೋಷಣೆ ಮಾಡ್ತಾ ಇರಬೇಕು.
ಸ್ವರಾಷ್ಟ್ರ ರಕ್ಷಾದಿಷು, ರಾಷ್ಟ್ರ ರಕ್ಷಣೆಯ ಕೆಲಸ. ಸ್ವರಾಷ್ಟ್ರ ರಕ್ಷಾದಿಷು ಭೀಮ ಆಸಿ, ಭೀಮಸೇನ ದೇವರಿದ್ದರು. ಇದಿಷ್ಟು ಯುವರಾಜನ ಕೆಲಸ ಇದು. ಮಹಾರಾಜನ ಕೆಲಸ ಅದು, ಯುವರಾಜನ ಕೆಲಸ ಇದು. ಧರ್ಮಾನುಶಾಸ್ತಿ, ಇವತ್ತು ಉಪಮುಖ್ಯಮಂತ್ರಿ ಅಂತ ಕರೀತಾರಲ್ಲ ಹಾಗೆ. ಉಪಮುಖ್ಯಮಂತ್ರಿ ಪೋಸ್ಟೇ ಆ್ಯಕ್ಚುಲಿ ಅಫಿಷಿಯಲಿ ಇಲ್ಲ, ಅದಕ್ಕೆ ಸುಮ್ಮನೆ ಸ್ಯಾಟಿಸ್ಫೈ ಮಾಡೋಕ್ಕೆ ಬರ್ತಾರೆ ಅಂತ. ಏನಿಲ್ಲ ಅದ್ರ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಿಲ್ಲ, ಅಂಥ ಒಂದು ಪೋಸ್ಟ್ ಇಲ್ಲ ಅಂತೆ. ಬಟ್ ಇವರು ಸ್ಯಾಟಿಸ್ಫೈ ಮಾಡಲಿಕ್ಕೆ ಏನು ಮಾಡ್ತಾರೆ, ಒಂದು ಕೊಡ್ತಾರೆ. ಅಫಿಷಿಯಲ್ಲಾಗಿ ಅದಕ್ಕೆ ಮಹತ್ವ ಇಲ್ಲ ಅಷ್ಟು. ಅದು ಇಲ್ಲಿ ಹಾಗಲ್ಲ, ಯುವರಾಜನ ಮಹತ್ವ ಇದೆ. ರಾಜನ ಅನುಪಸ್ಥಿತಿ ಯುವರಾಜಂದೇ ಮುಖ್ಯವಾದ ಅಧಿಕಾರ. ಏನೋ ಎಲ್ಲಿದೆ, ಅಭೂತ್ ಅಂದ್ರು ಒಂದು, ಆಸೀತ್ ಅಂದ್ರು ಒಂದು, ಎರಡು ಸಮಾನಾರ್ಥಕ ಪದಗಳು. ಸ್ತ್ರೀ ಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇರ್ಧರ್ಮ ನಿದರ್ಶನೀ ಚ. ಅಲ್ಲಿ ಪಾಸೀತ್ ಅಂತ ಒಂದು ಪದ, ಹ್ಯಾಸೀತ್ ಅಂತ ಪಾಠ ಅಂತಾರೆ. ದ್ರೌಪದಿ ದೇವಿ ಕೆಲಸ ಏನಾಗಿತ್ತು, ಮಹಾರಾಣಿ ಯುವರಾಣಿ ಎರಡೂ ಒಟ್ಟಿಗೆ ಆಗಿರೋದ್ರಿಂದ ಅವ್ರ ಕೆಲಸ ಏನಿತ್ತು ಅಂದರೆ ಸ್ತ್ರೀಧರ್ಮ ಸಂಶಾಸನ. ಸ್ತ್ರೀಧರ್ಮ ಸಂಶಾಸನ, ಮನೆ ಯಜಮಾನಿಗೆ ಸ್ತ್ರೀಧರ್ಮವನ್ನು ಹೇಳ್ತಕ್ಕಂಥ ಅಧಿಕಾರ ಇದೆ. ಭೃತ್ಯ ಕೋಶ ರಕ್ಷಾ ವ್ಯಯಾದವು, ಭೃತ್ಯ ರಕ್ಷಾ ಕೋಶ ವ್ಯಯ ಹಾಗೆ ಓದ್ಕೋಬೇಕು ರೆಸ್ಪೆಕ್ಟಿವ್ಲಿ. ಭೃತ್ಯಕೋಶ ರಕ್ಷಾ ಅಲ್ಲ, ಭೃತ್ಯಕೋಶ ರಕ್ಷಾ ವ್ಯಯ. ಭೃತ್ಯ ರಕ್ಷಣ, ಕೋಶದ ವ್ಯಯ ಅಂದರೆ ಆಯಾ ಮನೆಯಲ್ಲಿ ಮನೆ ಲೆಕ್ಕ ನೋಡ್ಕೊಳ್ತಕ್ಕಂಥ ಕೆಲಸ ಅಲ್ಲ ಅವರು. ಅದಕ್ಕೇನೆ ಗೃಹ ಮಂತ್ರಿ ಅಂತ ಕರೀತಾರಲ್ಲ ಹಾಗೆ, ಮನೆಗೆ ಯಜಮಾನಿಯಾಗಿ ಹಣಕಾಸುಗಳ ವ್ಯವಸ್ಥೆ ನೋಡ್ಕೋತಾ ಇರೋದು. ಫೈನಾನ್ಸು, ಹೌಸು ಎರಡೂ ಆಗುತ್ತೆ, ಹೋಮ್ ಎರಡೂ ಆಗುತ್ತೆ. ಕೋಶ ರಕ್ಷಾ ವ್ಯಯಾದು, ಇವರು ರಕ್ಷಣೆಯ ಹೋಮ್, ಅದು ರಕ್ಷಣೆ ಮಾಡೋದು ಹೋಮ್ ಕೆಲಸ, ವ್ಯಯ ಮಾಡೋದು ಫೈನಾನ್ಸ್ ಕೆಲಸ. ಆದ್ದರಿಂದ ಎರಡು ಹಕ್ಕು ಯಜಮಾನಿಗಿದೆ. ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ. ಗುಣದೋಷ ಚಿಂತನೆ ಯಾರದ್ದು, ಅಂತಃಪುರಸ್ಥಸ್ಯ ಜನಸ್ಯ, ಅಲ್ಲಿಗೆ ಅನ್ವಯ. ಅಂತಃಪುರಸ್ಥಸ್ಯ ಜನಸ್ಯ ಗುಣದೋಷ ಚಿಂತನೆ. ಅಂತಃಪುರದ ಜನಗಳು ಏನಿದ್ದಾರೆ ಅವರೆಲ್ಲರ ಗುಣ ಮತ್ತು ದೋಷಗಳನ್ನು, ಯಾರು ಒಳ್ಳೆಯದನ್ನು ಮಾಡಿದ್ದಾರೆ ಅವರಿಗೆ ಪುರಸ್ಕಾರವನ್ನು ಕೊಡೋ, ಯಾರು ಮಾಡಿಲ್ಲ ಅವರಿಗೆ ಎಚ್ಚರಿಕೆ ಕೊಡೋ, ಗುಣದೋಷ ಚಿಂತನೆ ಮಾಡ್ತಕ್ಕಂಥ ಕೆಲಸ ಅವರಿಗಿದೆ. ಗುಣದೋಷ ಅದಕ್ಕೇ ಹೈಯೆಸ್ಟ್ ಕೆಲಸ ಆಗಬೇಕಾದ್ರೆ ರೆಕಮೆಂಡೇಶನ್ ಕೇಳ್ತಾರೆ ಸಂಬಂಧಪಟ್ಟವರು. ಅವ್ರು ಸಾಕ್ಷಾತ್ ನೋಡಿರೋದಿಲ್ಲ, ಇವರು ಸರ್ಟಿಫೈ ಮಾಡಬೇಕು, ಗೊತ್ತಾಯ್ತು. ಅದೇ ರೀತಿಯೇ ಯಜಮಾನಿ ಒಪ್ಪಿದರೆ ಆಗ ಅವ್ರಿಗೇನಾಗುತ್ತೆ, ಗುಣಕ್ಕೆ ತಕ್ಕಂತೆ ಹೆಚ್ಚಿನ ಪ್ರಮೋಷನ್ ಇತ್ಯಾದಿ. ಇಲ್ಲದೆ ಹೋದರೆ ಪನಿಷ್ಮೆಂಟ್. ಇದೆಲ್ಲ ಕರ್ತವ್ಯ. ಇಲ್ಲಿದೆ ಗುಣದೋಷ ಚಿಂತನೆ ಮಾಡೋದು ಅಂದ್ರೇನು, ಚಿಂತ ಬೇರೆ ಚಿಂತನೆ ಬೇರೆ. ಚಿಂತ ಅಂದ್ರೇನು, ಚಿಂತಾ ಶಬ್ದಕ್ಕೆ ಎರಡು ಅರ್ಥ ಇದೆ, ಚಿಂತನೆ ಅಂತಲೂ ಅರ್ಥ ಇದೆ, ಚಿಂತೆ ಮಾಡೋದು ಅಂತಿದೆ. ಇದು ಚಿಂತನ ಶಬ್ದಕ್ಕೆ ಹಾಗೆ ವಿಚಾರ ಅಂತ, ಚಿಂತನ ವಿಚಾರ, ಅದರಿಂದ ವರಿ ಮಾಡೋದು ಅಂತ ಅರ್ಥ ಅಲ್ಲ. ಚಿಂತನ, ಚಿಂತನೆ ಆಗಿದೆ ಅಂತ ಯಾರು ಅನ್ನೋದಿಲ್ಲ, ಚಿಂತೆಯಾಗಿದೆ ಅಂತ. ಚಿಂತೆಗೆ ಎರಡು ಅರ್ಥ ಇದೆ, ಚಿಂತನಕ್ಕೆ ಇದೊಂದೇ ಅರ್ಥ. ಅರ್ಥ ಆಯ್ತಾ, ವಿಚಾರ ಮಾಡೋದು ಅಂತಲೇ ಅರ್ಥ. ಅದು ಬ್ರಹ್ಮಚಿಂತನ, ದೇವರ ಚಿಂತನೆ ಮಾಡೋದು ಅಂತ ಅರ್ಥ. ಅವ್ರ ಗುಣಗಳೇನು, ಸರಿಯಾಗಿ ಮಾಡ್ತಾರಲ್ಲ ಕೆಲಸ ಅಂತ. ಸರಿಯಾಗಿ ಮಾಡಿದರೆ ಗುಣ, ತಪ್ಪಾಗಿ ಮಾಡಿದರೆ ದೋಷ. ಆದರೆ ಯಾಕೆ ಕೇಳಬೇಕು, ಇವ್ರು ಕೇಳಬೇಕು, ಮನೆ ಯಜಮಾನಿ ಕೆಲಸ. ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣ. ಇದು ಹೊರಗಿನ ಜನಗಳದೆಲ್ಲ ರಾಜ ಮಹಾರಾಜರು, ಅಂತಃಪುರ ಜನಗಳದೆಲ್ಲ ಇವ್ರದ್ದು. ಸಣ್ಣ ಅಂತಃಪುರ ಅಲ್ಲ ಇವ್ರದ್ದು. ಎಷ್ಟೆತ್ತದ ಮುಂದೆ ಹೇಳ್ತಾರೆ, ಕೃಷ್ಣ ಹಿ ಆಸೀತ್ ಹರೇಹೇ ಧರ್ಮ ನಿದರ್ಶನೀಚ. ಹರೇಹೇ ಧರ್ಮ ನಿದರ್ಶನೀಚ. ಸ್ತ್ರೀ ಧರ್ಮವನ್ನು ಹೇಳೋದು, ಧರ್ಮಕ್ಕೆ ನಿದರ್ಶನವಾಗಿ ಸ್ವತಃ ತಾನೇ ನಡ್ಕೊಳ್ಳೋದು. ಧರ್ಮ ನಿದರ್ಶನ ಅಂದ್ರೇನು, ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ. ಆ ರೀತಿ ನಡೆಸಿ ತೋರಿಸ್ಕೊಳ್ತಕ್ಕಂಥದ್ದು. ಎರಡೂ ಕೂಡ ಹೇಳೋದು ಮತ್ತು ಅದನ್ನು ನಡೆದು ತೋರಿಸೋದು ಎರಡೂ ಕೂಡ ಯಾರ ಕೆಲಸ ಆಗಿತ್ತು, ಮಹಾರಾಣಿ ಯುವರಾಣಿ ಆಗಿದ್ದ ದ್ರೌಪದಿ ದೇವಿಯ ಕೆಲಸ ಆಗಿತ್ತು. ಇವೆಲ್ಲ ತಿಳ್ಕೊಂಡ್ರೆ ರಾಜರ ಕೆಲಸನೂ ಆಯಿತು, ಮನೆ ಕೆಲಸದಲ್ಲೂ ಯಾರು ನೋಡ್ಕೋಬೇಕು ಅಂತ ಆಗುತ್ತೆ. ಮನೆ ಮಟ್ಟಿಗೆ ಒಂದು ರಾಜ, ಗೊತ್ತಾಯ್ತಾನೆ. ಆ ಅರ್ಥದೊಳಗೆ ದೊಡ್ಡ ರಾಜ್ಯ, ಒಂದು ಆಫೀಸ್ಗಳು, ಎಲ್ಲದ ಕಾನ್ಸೆಪ್ಟ್ಗೂ ಅರ್ಥ ಆಗುತ್ತೆ. ಮುಖ್ಯ ಆಫೀಸರ್ಗಿರೋ ಎಲ್ಲ ಹಕ್ಕು, ಎಲ್ಲರೂ ಕೇಳೋ ಹಕ್ಕಿದೆ. ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೇಳೋ ಹಕ್ಕಿಲ್ಲ. ಆ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಮಾತ್ರ ಇನ್ನೊಂದು ಡಿಪಾರ್ಟ್ಮೆಂಟ್ ಕೈ ಹಾಕಾಗಿಲ್ಲ. ಇದು ಅರ್ಥ ಮಾಡ್ಕೊಂಡು ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಆಗದು ಮಹತ್ವ ಇದೆ. ಯಾರ್ಯಾರನ್ನು ಕೇಳಿದರೆ ಅವ್ಯವಸ್ಥೆ ಆಗುತ್ತೆ. ಇವತ್ತೆ ಭೀವತ್ಸುರಾಸೀತ್ ಪರರಾಷ್ಟ್ರಮರ್ದನೆ ತೇನಾ ನಿಯಮ್ಯಾಂಸ್ತು ಜರಾಸುತಾದೀನ್ ಸಕೀಚಕಾದೀಂಶ್ಚ ಮಮರ್ದ ಭೀಮಃ ತಸ್ಯೈವತೆ ಬಲತೋ ನಿತ್ಯಭೀತಾಃ. ಬೀಭತ್ಸು, ಅದು ಮನೆಯಲ್ಲಿ ಅವ್ಯವಸ್ಥೆ ಇದ್ದ ತಕ್ಷಣ ಬಂದವರು ಏನು ಕೇಳ್ತಾರೆ, ಮನೆಯವ್ರು ಊರಲ್ಲಿಲ್ವ ಅಂತ ಕೇಳ್ತಾರೆ. ಮನೆ ಅವ್ಯವಸ್ಥೆ ಆಗಿದ್ದರೆ ಮನೇಲಿ ಊರಲ್ಲಿಲ್ವಾ, ಅಂದರೆ ವ್ಯವಸ್ಥೆ ಮನೆಯವ್ರು ಸರಿಯಾಗಿ ಹುಡುಗತ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ. ಇಡೀ ಮನೆಗೆ ಮನೆ ಅಂದರೂ ಒಂದೇ, ಗೃಹಿಣಿ ಅಂದರೂ ಒಂದೇ.
ಮನೆ ಏನೇ ಆಗೋ ಹೋಗೋಳಾದ್ರೂ ಯಾರ ಮೇಲೆ ಜವಾಬ್ದಾರಿ ಅದು? ಗೃಹಿಣಿ ಮೇಲೆ. ಅದು ಭಾಳ ಹುಷಾರಾಗಿರ್ಬೇಕು. ಇವತ್ತು ಅಲ್ಲೇ ಕೆಟ್ಟೋಗಿರೋದ್ರಿಂದ ತುಂಬ ಜನ ಅವ್ರಿಗೆ ಟೈಮೇ ಇಲ್ಲ, ಮೊಬೈಲ್ ನೋಡಿದ್ರೆ ಟೈಮ್ ಆಗಿಬಿಡುತ್ತೆ. ಆದ್ದರಿಂದ ಬೇರೆ ಅಲ್ಲಿ ಏನೋ ಏನೋ ಕೇಳಿ ಅಂತ ಹೋಗ್ತಿರ್ತಾರೆ ಅಷ್ಟೇ. ಎಲ್ಲ ಅದು ಕದ್ಕೊಡೋಲ್ಲ ಅಂತ ಹೇಳ್ತಾರೆ. ಆ ಸ್ಥಿತಿ ಬಂದುಬಿಟ್ಟಿದೆ. ಅದು ಇದೇ ಇಲ್ಲ, ಯೋಚನೆ ಬೇರೆ ಕಡೆ ಗಮನನೇ ಇಲ್ಲ. ತಪ್ಪದು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಆಗ ಮತ್ತೆ ಮನೆ ಏನಾಗಿರುತ್ತಾಗ ಖುಷಿ. ಇವತ್ತಂತೂ ಎಲ್ಲ ಅವರವರೇ ಸ್ವತಂತ್ರರಾದಾಗ ಆಗಿಬಿಡ್ತಾರೆ. ಆದ್ದರಿಂದ ಅನರ್ಥ ಆದಮೇಲೆ ಗೊತ್ತಾಗೋದಿಲ್ಲ. ಅವ್ರು ಟೂ ಲೇಟ್, ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಮೈಯೆಲ್ಲ ಕಂಡು ಇದು ಎರಡೆರಡು ಜವಾಬ್ದಾರಿ. ಮುಖ್ಯ ಅಧಿಕಾರಿಗೆ ಯಾವಾಗಲೂ ತಾನು ಕೆಲಸ ಮಾಡಬೇಕು, ಮಾಡಿಸ್ಬೇಕು. ಕೆಲಸಗಾರರಿಗೆ ಹಾಗಲ್ಲ. ಎಷ್ಟು ಕೆಲಸ ಅವರಿಗೆ? ಕೆಲಸ ಮಾಡಿಬಿಟ್ರೆ ಸಾಕಷ್ಟೆ. ಮೇಲೆ ಹೋಗ್ತಾ ಹೋದ ಸಂಬಳ ಜಾಸ್ತಿ ಕೊಡೋದಕ್ಕೆ ಅದು ಕಾರಣ. ಪ್ರಿನ್ಸಿಪಾಲ್ ಎಷ್ಟು ಸರ್ತೆ 100% ಕೆಲಸ, ಬೇರೆ ಕೆಲಸ ಟೀಚಿಂಗ್ ಇರೋದೇ ಇಲ್ಲ. ಫುಲ್ ಕೆಲಸ ಆ ಕಡೆ ಇರೋದು. ಇದ್ದಾಗ ವರ್ಕೌಟ್ ಕಡಿಮೆ ಮಾಡ್ತಾರೆ. ಯಾಕೆ ಅದು ಇದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಇವತ್ತು ಸುಮ್ಮನೆ ಮನೆಗೆ ಊಟ ಮಾಡೋಕ್ಕೆ ಬರೋದಾದರೆ ಅದು ಹೋಟೆಲ್ ಆದಾಗ ಆಗುತ್ತೆ ಅಷ್ಟೇ. ಸಂಸ್ಕಾರನೇ ಇಲ್ಲ. ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಬಂದು ಹೋಗೋದಾದರೆ ಹೋಟೆಲ್ ಇದ್ದಾಗ ಲೆಕ್ಕ. ಅವ್ಯವಸ್ಥೆ ಮಯ. ಪ್ರತಿಯೊಬ್ಬರು ಆನ್ಸರಬಲ್. ಅವ್ರು ಬಂದರೆ ಅವ್ರು ಕೇಳಿ ಬಿಡಿ ಉತ್ತರ ಕೊಡಬೇಕು. ನೀವು ಯಾಕೆ ಕೇಳ್ತೀರಿ ನೀವು ಯಾಕೆ ಕೇಳ್ತೀರಿ ಅಂತ ಕೇಳ್ತೀರಿ. ನಿಮ್ಗೆ ಯಾಕೆ ಅವೆಲ್ಲ? ನನ್ನ ಕೆಲಸ ನೀವು ನೋಡ್ಕೊಂಡು, ನಿಮ್ಮ ಕೆಲಸ ನೀವು ಅವ್ರು ಹೇಳಿದ್ರು ಮಕ್ಕಳು ತಂದೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ದುಡ್ಡು ಕೊಡೋದಷ್ಟೇ ನಿಮ್ಮ ಕೆಲಸ ಅಂತ ಅರ್ಥ. ಭಾಳ ತಪ್ಪು. ಅದು ಯಾಕೆ ಒಬ್ಬರು ನೋಡಿ ಮತ್ತೊಬ್ಬರು ಮಾಡಿ ಏನಾಯ್ತು ಕೊನೆಗೆ? ಅದೀಗ ಹಾಗಿರೋದೇ ಸಂಸ್ಕಾರ ಅಂತಾಗಿ ಎಲ್ಲರೂ ಹಾಗೆ ಆಫೀಸಲ್ಲಿ ಅವ್ರ ಗತಿ ಏನು? ನಿಮ್ಮ ಕೆಲಸ ನೀವು ನೋಡ್ಕೊಂಡು ಅಂತ ಹೇಳಿ ಆಫೀಸ್ ಹೇಗೆ ನಡಿಬೇಕೀಗ? ಅವ್ರು ಕೇಳ್ತು ಯಾಕೆ ಲೇಟ್ ಅಂತ ಕೇಳ್ತಾರೆ. ಕೇಳಬೇಡ ಅಂತ ಹೇಳಾಗಿಲ್ಲ, ಹೇಳಬೇಕು ಅವ್ನ ಕಾರಣ. ಇದು ವ್ಯವಸ್ಥೆ ತಪ್ಪಿ ಹೋಗುತ್ತಾಗ. ಆಫೀಸ್ ವ್ಯವಸ್ಥೆ ತಪ್ಪುತ್ತೆ ನಿಮಗೆ ಅರ್ಥ ಆಗೋದಾದರೆ ಮನೆ ವ್ಯವಸ್ಥೆ ತಪ್ಪೋದು ಎಷ್ಟು ಹುಷಾರಿರ್ಬೇಕು. ಆದಷ್ಟು ಮನೆ ಅಂದರೆ ಸಾಮಾನ್ಯ ಅನ್ನಿಸೋದಲ್ಲ, ಭಾಳ ಹುಷಾರಾಗಿರ್ಬೇಕು. ಬೀಭತ್ಸುರಾಸೀತ್ ಪರರಾಷ್ಟ್ರವರ್ಧನೆ. ಬೀಭತ್ಸು ಅಂದರೆ ಅರ್ಜುನ. 10 ಹೆಸರುಗಳಲ್ಲಿ ಬೀಭತ್ಸು ಅಂತ ಹೆಸರು. ಆಸೀತ್ ಪರರಾಷ್ಟ್ರಮರ್ದನೆ. ಸ್ವರಾಷ್ಟ್ರ ರಕ್ಷಣೆ ಭೀಮಸೇನಂತಾದರೆ ಪರರಾಷ್ಟ್ರ ಮರ್ದನ. ಅಲ್ಲಿ ಹೋಗಿರೋದು ಯಾರ ಕೆಲಸ? ಅರ್ಜುನನ ಕೆಲಸ. ಮರ್ದನೆ ತೇನಾ ನಿಯಮ್ಯಾಂಸ್ತು ಜರಾಸುತಾದೀನ್. ಪರರಾಷ್ಟ್ರ ಮರ್ದನ ಮಾಡಬೇಕಾದ್ರೆ ಕೂಡ ಜರಾಸಂಧಾದಿಗಳು ಭಾರಿ ಸ್ಟ್ರಾಂಗ್ ಇದ್ದಾರೆ. ಅರ್ಜುನ ಕೈಯಲ್ಲಿ ಆಗೋದಿಲ್ಲ. ಅದು ಭೀಮಸೇನ ಹೋಗ್ಬೇಕಾದ್ರೆ. ತೇನ ಅನಿಯಮ್ಯಾಂಸ್ತು ಜರಾಸುತಾದೀನ್ ಸಕೀಚಕಾದೀನ್. ಕೀಚಕಾದಿಗಳು ಜರಾಸಂಧ ಮೊದಲಾದವರೆಲ್ಲ ಸ್ಟ್ರಾಂಗ್ ಪರ್ಸನ್ಸ್. ಆದ್ದರಿಂದ ಅರ್ಜುನ ಕೈಲಿ ಆಗ್ತಿರಲಿಲ್ಲ ಅಂಥೇಳಿ ಭೀಮಃ ಮಮರ್ದ ಭೀಮಃ. ಭೀಮಸೇನ 2 ಆಯ್ತು ಈಗ. ಸ್ವರಾಷ್ಟ್ರ ರಕ್ಷಣೆ ಪೂರ್ತಿ ಪ್ಲಸ್ ಅತಿ ಬಲಾಢ್ಯ ಶತ್ರುಗಳಿಗೆಲ್ಲದು ಪರರಾಷ್ಟ್ರ ಮರ್ದನ ಕೂಡ ಮಾಡಬೇಕು. ಅರ್ಜುನನ ಒಂದೇ ಕೆಲಸ ಏನದು? ಆ ಭೀಮ ಮಾಡಿ ಬಿಟ್ಟ ಕೆಲಸ ಇದೆಯಲ್ಲ ಅದನ್ನು ಮಾಡೋದಷ್ಟೇ ಕೆಲಸ. ಭೀಮ ಭೀಮಃ ತಸ್ಯೈವತೆ ಬಲತೋ ನಿತ್ಯಭೀತಾ. ನಿತ್ಯಭೀತ. ಭೀಮನ ಕಂಡ್ರೆ ಭೀತಿ ಯಾರಿಗೆ? ಕೀಚಕಾದಿಗಳಿಗೆ. ಭೀಮ ಬರ್ದಾನೆ ಸಾಕು, ಗಪ್ಪ ಕೊಟ್ಬಿಡೋರು. ಇಲ್ಲದವ್ರು ಹೊಡೆದಾಡಬೇಕು. ಅದು ಬಲಾಢ್ಯರಲ್ಲಿ ಕೀಚಕ ಗ್ರೇಟ್ ಆಗ್ತಾನೆ. ಅದೆಲ್ಲ ಲೆಕ್ಕ. ಜರಾಸಂಧ ಅಂತೂ ಅರ್ಜುನ ಭಾರಿ ಮೀರಿಸ್ಬಿಡ್ತಾನೆ. ವರಬಲ ಇತ್ಯಾದಿ ಅನೇಕ ಕಾರಣದಿಂದ. ಏನ ಏನು ಕೇಳಿಸ್ ಏನ? ಹಾಂ ಹೌದು. ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕು. ರಾಜ್ಯ ಬೆಳೆಸ್ಬೇಕು. ಪರರಾಷ್ಟ್ರ ಬರ್ಧನ ಅಂದರೆ ರಾಷ್ಟ್ರ ಬೆಳೆಸ್ಬೇಕು. ಬೇರೆ ದುಷ್ಟರನ್ನು ಓಡಿಸ್ಬೇಕು. 2 ಕೆಲಸ. ಅವ್ರದ್ದೊಂದು ರಾಜ್ಯ, 2 ರಾಜ್ಯ, ಪ್ರಮುಖ 2 ರಾಜ್ಯಗಳಾದವಾಗ. ಒಂದು ಪಾಂಡವರ ರಾಜ್ಯ, ಅಧಿಕಾರ ಒಂದೇ ಮನೆ 2 ಮನೆ ಆದಾಗ ಆಯ್ತಾಗ. ಇಬ್ಬರು ಒಬ್ಬರು ಮಾಡಿ ಒಂದೇ ಕಡೆ ಮಾಡಿ 2 ಕಡೆ. ಭೀಮಸೇನ ಮತ್ತೆ ಒಂದು ಸರ್ತಿ ಹೋಗಿ ಬಂದಿದ್ದು ಗೊತ್ತಿದೆ. ವಿಮಾನದಲ್ಲಿ ಇಬ್ಬರು ದಿಗ್ವಿಜಯ ಮಾಡ್ಕೊಂಡು ಬಂದಿರ್ತಾರೆ. ಆ ಕೆಲಸ ಈಗ ಇವ್ರಿಗೆ ಬೇರೆ ಅದು ಇವ್ರು ಎಕ್ಸ್ಟೆಂಡ್ ಆಯಿತು, ಹೊಟ್ಟೆಗೆ ಶುರುವಾಯಿತು ಅವ್ರಿಗೆ. ಇವ್ರ ರಾಜ್ಯ ಸಿಕ್ಕಾಪಟ್ಟೆ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಇನ್ನೂ ದುಃಖಕ್ಕೆ ಹೆಚ್ಚು ಕಾರಣ. ಇಲ್ಲೇ ಇದ್ದರೆ ವಾಸಿ ಬರೀತಿ ಆಯಿತು. ಆಮೇಲೆ ಕಳಿಸ್ತಾರೋ ಬಿಡ್ಲಾರು. ಇಲ್ಲಿ ಇಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಲ್ಲಿದ್ದು ಮುಂದೆ ಬರ್ತಾರೆ ಎಂಬುದಕ್ಕೂ ಸಾಧನೆ ಇಲ್ಲ. ದುಷ್ಟರ ಹಣೆ ಬರ ಇಷ್ಟ. ಯಾವಾಗಲೂ ಕೂಡ ಒಳಗೆ ಕರಗಿ ಸಾಯ್ತಾ ಇರ್ತಾರೆ. ರಾಷ್ಟ್ರೇಷು ಭೀಮೇನ ವಿವರ್ಧಿತೇಷು ಜಿತಾಶ್ಚ ಯುದ್ಧೇಷು ನಿರುದ್ಯಮಾಸ್ತೆ ಬಭೂವುರಾಸೀ ಧರಿಧರ್ಮನಿಷ್ಠ ಪ್ರಾಯೇಣ ಲೋಕಶ್ಚ ತದೀಯ ಶಾಸನಾತ್. ರಾಷ್ಟ್ರೇಷು ಭೀಮ. ಒಂದು ಮಹಾಭಾರತ ರಾಮಾಯಣದ ಕಾಲಕ್ಕೆ ರಾಷ್ಟ್ರದ ಪರಿಕಲ್ಪನೆ ಇತ್ತ ಅಂತ ಕೇಳ್ತಾರೆ. ರಾಷ್ಟ್ರ ಅಂತ ಏನಂತೀವಿ ನಾವು ಇವತ್ತು? ಹಿಂದಿನ ಕಾಲ ರಾಜ್ಯ ಅಂತ ಇತ್ತು. ರಾಷ್ಟ್ರ ಅಂತ ಇತ್ತ ಅಂದರೆ ಸ್ಪಷ್ಟ ರಾಷ್ಟ್ರೇಷು ಅಂತಲೇ ಕರೆದಿರ್ತಾರೆ. ಎಲ್ಲ ರಾಷ್ಟ್ರಗಳು ರಾಷ್ಟ್ರ ಬಂದ ಭರತಖಂಡ ಅಷ್ಟೇ ಸೇರೋದಿಲ್ಲ. ಮುಂದೆ ಅರ್ಜುನ ದಿಗ್ವಿಜಯಕ್ಕೆ ಹೋದಾಗ ಭೀಮರ ಮುಂದೆ ಎಲ್ಲ ಲೋಕ ವರ್ಣನೆ ಮಾಡ್ತಾರೆ. ದೇಶಗಳು ಕೂಡ ಅಂದರೆ ರಾಷ್ಟ್ರ ಎಂಬ ಕಲ್ಪನೆ ಇದೆ. ಅಂಬರೀಷ ಸೂಕ್ತದಲ್ಲಿ ಅಹಂ ರಾಷ್ಟ್ರೀ ಪ್ರತಿನಿತ್ಯ ಅಂಬರೀಷ ಸೂಕ್ತದಲ್ಲಿ ಏನಿದೆ? ರಾಷ್ಟ್ರೀ ರಾಷ್ಟ್ರಾಭಿಮಾನಿನಿ ಅಂತ ಅರ್ಥ ಇದೆ. ಅದು ರಾಷ್ಟ್ರದ ಪರಿಕಲ್ಪನೆ ಎಂಬುದು ಅನಾದಿ ಪ್ರಾಚೀನ ವೈದಿಕ ಅಂತ ಹೇಳೋದಕ್ಕೆ ಸಾಕ್ಷಿ. ರಾಷ್ಟ್ರೇಷು ಭೀಮೇನ ವಿಮರ್ದಿತೇಷು ಜಿತಾಶ್ಚ ಯುದ್ಧೇಷು ನಿರುದ್ಯಮಾಸ್ತಿ. ರಾಷ್ಟ್ರಗಳೆಲ್ಲ ಭೀಮನಿಂದ, ಬೇರೆ ರಾಷ್ಟ್ರಗಳೆಲ್ಲ ಭೀಮನಿಂದ
ವಿವರ್ಧಿತ, ಎಲ್ಲ ರೀತಿಯಲ್ಲೂ ಮರ್ದಿಸಲ್ಪಟ್ಟಾಗ ಜಿತಾಶ್ಚ ಯುದ್ಧೇಶು ನಿರುದ್ಯಮಾಹ, ಅವರೆಲ್ಲ ಸೋತವ್ರು ಮತ್ತೆ ಯುದ್ಧಕ್ಕೆ ಯೋಚನೆ ಕೂಡ ಮಾಡ್ತಿರಲಿಲ್ಲ. ಭೀಮ ಇದ್ದಾನೆ ಸೋಲ್ ಗ್ಯಾರಂಟಿ ಅಂತೇಳಿ ಏನು ಮಾಡ್ತಾಯಿದ್ರು ಅವರು? ಎಂದು ಕೂಡ ಮತ್ತೊಬ್ಬ ಆಕ್ರಮಣ ಮಾಡೋದಕ್ಕೆ ಕಪ್ಪ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇರಲಿಲ್ಲ, ಸೋತು ಓಡೋಗ್ತಿದ್ರು. ಬಭೂವರಾಸಿ ಧರಿಧರ್ಮನಿಷ್ಠ, ಇದು ಬೇರೆ ರಾಷ್ಟ್ರಗಳ ಸ್ಥಿತಿ. ಹಾಗಾದರೆ ಲೋಕ ಬಭೂವರಾಸಿ ಧರಿಧರ್ಮನಿಷ್ಠ ಪ್ರಾಯೇಣ ಲೋಕಶ್ಚ, ಪ್ರಾಯೇಣ ಇಲ್ಲಿ ಮೋಸ್ಟ್ಲಿ ಅಂತ ಹೇಳಿದ್ರೆ, ಯಾಕೆ ಇನ್ನು ದುಷ್ಟರಿದ್ದಾರಲ್ಲಲ್ಲಿ, ಅದಕ್ಕಾಗಿ ಮುಂದೆ ಯಾರೂ ಇಲ್ಲ. ಇಲ್ಲಿ ಹೀಗಿದೆ, ದುರ್ಯೋಧನಗಳೇ ಇದ್ದಾರೆ ಆ ಕಡೆಗೆ, ಅದರಿಂದ ಮುಂದೆ ಮಾತ್ರ ಏನೂ ಇರೋದು ಅವ್ರು ಸತ್ತ ಮೇಲೆ. ಬಭೂವರಾಸಿ ಹರಿಧರ್ಮನಿಷ್ಠ ಲೋಕ, ಲೋಕದಲ್ಲೆಲ್ಲ ಏನಿತ್ತು ಹರಿಧರ್ಮನಿಷ್ಠ, ವೈಷ್ಣವ ಧರ್ಮದ, ಹರಿ ಅಂದರೆ ವೈಷ್ಣವ ವಿಷ್ಣು, ವೈಷ್ಣವ ಧರ್ಮದಲ್ಲಿ ಎಲ್ಲರೂ ಕೂಡ ವೈಷ್ಣವರೇ, ಆ ರೀತಿ ಇದ್ದರು. ಎಲ್ಲರೂ ರಾಷ್ಟ್ರಭಕ್ತರೇ ಅಂತ, ದೇಶಭಕ್ತರೇ ಅಂತ ಹೇಳುತ್ತೆ. ಹಾಗೆ ದೇಶಭಕ್ತಿ ದೈವಭಕ್ತಿ, ಎಲ್ಲರೂ ದೈವಭಕ್ತರಾಗಿದ್ದರು. ಇದು ವಿಶೇಷ. ತದೀಯ ಶಾಸನ, ಭೀಮಸೇನನ ಶಾಸನದಿಂದಾಗಿ ರಾಜ್ಯದಲ್ಲಿ ವಿಶೇಷವಾದ, ನೋಡಿ ದೇಶದ್ರೋಹ ಅಂಬೋದು ಎಷ್ಟು ಅಪಾಯಕರವಾದದ್ದು. ದೇಶದ್ರೋಹ ಎಷ್ಟು ಹೇಳೋಕ್ಕೆ ಸಾಧ್ಯ ಅಂತ ವಂಚನೆ ಯಾರೇ ಮಾಡಿದರೂ ದೊಡ್ಡ ತಪ್ಪದು. ಆದ್ದರಿಂದ ದೈವಭಕ್ತಿ ಹಾಗೆ. ದೇಶಭಕ್ತಿ ನಮಗೆ ಅರ್ಥ ಆಗೋದಾದರೆ ದೇವಭಕ್ತಿ ಅರ್ಥ ಆಗಲೇಬೇಕು. ದೇಶಭಕ್ತಿ ಒಂದು ಲಿಮಿಟ್ ಇದೆ, ದೈವಭಕ್ತಿ ಲಿಮಿಟ್ಟೇ ಇಲ್ಲ. ದೈವದ ವ್ಯಾಪ್ತಿ ಭಾರಿ ದೊಡ್ಡದು, ಇದು ಚಿಕ್ಕದು. ರಾಜ್ಯದಕ್ಕೂ ಲಾಯಲಾಗಬೇಕು, ದೇಶಕ್ಕೂ ಲಾಯಲಾಗಬೇಕು. ಇಲ್ಲೆರಡು ಅರ್ಥ ಆಗುತ್ತೆ ನಮಗೆ. ರಾಜ್ಯಕ್ಕಿಂತ ಯಾವ್ದು ದೊಡ್ಡದು? ಈಗ ದೇಶ ದೊಡ್ಡ. ದೇಶಕ್ಕೆ ಆಪತ್ತು ಬಂದರೆ ರಾಜ್ಯದ ಸಮಸ್ಯೆಗಳೆಲ್ಲ ಇಗ್ನೋರ್ ಮಾಡಿಬಿಡ್ತಾರೆ. ಎಮರ್ಜೆನ್ಸಿ ಇದೆ, ಯಾರು ಏನು ಆ ವಿಷಯ ಮಾತಾಡೋಂಗಿಲ್ಲ. ಯಾಕೆ ದೇಶ ಆಪತ್ತಿನಲ್ಲಿದ್ದಾಗ ಏನು ಮಾಡಬೇಕಾಗ? ಮನೆ ಬೆಂಕಿ ಎತ್ತಾದ ರೂಮ್ ನೋಡ್ಕೋತೇನೆ ಅರ್ಥ ಇಲ್ಲ. ಇಡೀ ಮನೆ ಜವಾಬ್ದಾರಿ ಹೇಗೆ ಬರುತ್ತೆ ಹಾಗೆ ದೇಶ ದೊಡ್ಡದು, ದೇಶಕ್ಕಿಂತ ದೇವರು ದೊಡ್ಡದು. ಮೂರು ರಾಜ್ಯ, ಮನೆ, ರಾಜ್ಯ, ದೇಶ, ದೇವರು. ಈ ತಾರತಮ್ಯ ಜ್ಞಾನ ಇದ್ದರೆ ಫಸ್ಟ್ ಕ್ಲಾಸ ನಡೆಯುತ್ತೆ. ಇವರೆಲ್ಲ ಇಟ್ಟು ಅದನ್ನು ದೊಡ್ಡದು ಬರ್ತು ಬಿಡ್ತಾರೆ. ಮತ್ತು ಕಾನ್ಸೆಪ್ಟಲ್ಲಿ ಏನಾಗಿದೆ, ದೊಡ್ಡದಕ್ಕೆ ದೇವ್ರ ಬಗ್ಗೆ ಕಾನ್ಸೆಪ್ಟ್ ಇಲ್ಲ. ಅವಾಗೇನಾಯಿತು, ಮುಖ್ಯವಾದನ್ನೇ ಮರ್ತು ಬಿಟ್ಟಾಗ ಮುಖ್ಯ ಎಷ್ಟು ಸರಿ ಮಾಡಿದ್ರು ಏನಾಗಲ್ಲ, ಅದು ಸರಿ ಹೋಗೋದೇ ಇಲ್ಲ. ಮುಖ್ಯ ಸರಿ ಎಲ್ಲಿ ಡಾಕ್ಟ್ರ್ ಔಷಧಿ ಕೊಡಬೇಕಾದ್ರೆ ಮೂಲ ಕಾರಣ ಹುಡುಕ್ತಾನೆ ಫಸ್ಟ್. ಔಷಧಿ ಕೊಡ್ತಾನೆ, ಒಳ್ಳೆ ಡಾಕ್ಟ್ರು. ಬರೀ ಕೆಮ್ಮು ಬಾಯಿ ಬಟ್ಟೆ ಕಟ್ಟಿ ಕಳಿಸ್ಬಿಟ್ರೆ ಕೆಮ್ಮು ಬೇಡ ಅಂತೇಳಿ, ಮಗು ಅಳುತ್ತಿತ್ತು ಬಾಯಿ ಬಟ್ಟೆ ತುರುಗಿಬಿಡೋದು, ಅವಾಗ ಏನಾಗುತ್ತೆ? ಸತ್ತೋಗುತ್ತೆ. ಆ ರೀತಿಯಾಗಿದೆ. ಬಾಯಿ ಎಸ್ಕೇಪ್ ಬಂದರೆ ಎಷ್ಟೋ ಜನ ಮಗು ಅಳುತ್ತೆ ಗಟ್ಟೆ ಇಟ್ಟರು ಮಗು ಸತ್ತೋಗ್ಬಿಟ್ಟಿವೆ. ಆ ಥರ ಆಗುತ್ತೆ. ಅದು ರೆಮಿಡಿ ಅಲ್ಲ. ಸೈನ್ಸ್ ಕೊಡೋದೆಲ್ಲ ಬಾಯಲ್ಲಿ ಬಟ್ಟೆ ತುರುಗಿತಾಗೆ, ಟೆಂಪರರಿ ರೆಮಿಡಿ, ಅದು ಶಾಶ್ವತ ಅಲ್ಲ. ಯಾಕೆ ಭೌತಿಕ ಸುಖನೇ ಹೇಳ್ತಿರೋದ್ರಿಂದ ಬರೋದು ಹೋಗೋದು ಇದ್ದಿದ್ದು. ಆಗಮಾಪಾಯಿನೋ ಅನಿತ್ಯಾಹ ತಾಂತಿ ತಿಷ್ಠಸ್ವ ಭಾರತ. ಬಟ್ಟೆ ತೆಗೆದ ತಕ್ಷಣ ಮತ್ತೆ ಹೇಳುತ್ತೆ ಮಗು, ಅವಳು ಇನ್ನೂ ಜೋರಾಗಿ ಹೇಳುತ್ತೆ. ಬಟ್ಟೆ ತೆಗೆದ್ರೆ ಏನು ಮಾಡೋದು, ಬಟ್ಟೆಗಿಂತ ಜೋರಾಗಿ ಹೇಳುತ್ತೆ. ಯಾಕೆ? ಅವಳು ಒಂದು, ಬಟ್ಟೆ ಕಟ್ಟಿದ ನೋವು ಒಂದು, ಎರಡು ಸೇರಿ ಇನ್ನೂ ಕೂಗುತ್ತೆ. ಆದ್ದರಿಂದ ನೋವು ಜಾಸ್ತಿ ಆಗುತ್ತೆ. ಅದು ಇದು ರೆಮಿಡಿ ಏನು? ಅವಳು ನಿಲ್ಲಿಸ್ಬೇಕು. ಅವಳು ಯಾಕೆ ಮಗು ಪಾಪ ಏನು ಇರಬೇಕಚ್ಚಿ ಅಳುತ್ತಾ ಇರುತ್ತೆ, ತೆಗೆದ ತಕ್ಷಣ ನಿಂತೋಗ್ಬಿಡುತ್ತೆ. ಅದು ಮೂಲ ಕಾರಣ ಹೋಯ್ತಲ್ಲ. ಈಗ ಇಲ್ಲಿ ಮೂಲ ಕಾರಣ ಹುಡುಕೋ ಕಾನ್ಸೆಪ್ಟ್ ಇದನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ಬೇಸಿಕ್ ಪ್ರಾಬ್ಲಮ್ ಇದೆ. ತುಂಬ ಒಳ್ಳೆ ಡಾಕ್ಟರ್ಸ್ ಎಲ್ಲ ಇವತ್ತು ಸುಮ್ಮನೆ ಎಲ್ಲ ಟೆಸ್ಟ್ ಅದಕ್ಕೆ ಮಾಡ್ತಾರೆ. ಆಫೀಸ್ ಹಾಸ್ಪಿಟ್ಲ್ ನಡಿಬೇಕಷ್ಟೆ. ಒಳಗೆ ಸೇರಿಸೋದು, ಎಲ್ಲ ಟೆಸ್ಟು ಶುರು ಮಾಡಿಬಿಡೋದು, ಏನೂ ಇಲ್ಲ ಅಂತ ಹೇಳಿ ಕಳಿಸೋದು. ಗೊತ್ತಾಯ್ತಾ? ಅಕಸ್ಮಾತ್ ಇದ್ದರೆ ಒಳ್ಳೆ ತಪ್ಪೇನಲ್ಲ. ಬಟ್ ಅದು ಏನಾಗಬಾರ್ದು, ಬರೀ ಮನಿ ಮೇಕಿಂಗ್ ಆಗಬಾರ್ದು ಅಷ್ಟೇ. ಯಾಕೆ ನೆಸಿಟಿ ಇಲ್ಲ. ಎಲ್ಲ ಕೇಳುತ್ತೆ, ಏನು ಮತ್ತೆ ಕ್ವಶನ್ ಮಾಡ್ಬೋದು ಹೋಗುವಂತೆ. ಒಳ್ಳೆ ಡಾಕ್ಟರ್ ಅದು ಕೂಡ ಅದೇ ಒಳ್ಳೆಯದು. ಪರೀಕ್ಷೆ ಮಾಡೋ ಎರಡು ಉದ್ದೇಶ, ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ತಪ್ಪಲ್ಲ. ಮೂಲ ಕಾರಣ ಹುಡುಕಿಬಿಟ್ಟು ಬೇಗ ವಾಸಿ ಮಾಡುತ್ತಾನೆ. ಅದು ದುಡ್ಡು ಮಾಡೋದಕ್ಕೋಸ್ಕರ ಅಷ್ಟೇ ಮಾಡೋದು ಏನಾಗುತ್ತೆ ಅಲ್ಲಿಗೆ? ಅದು ಮೋಸ ಆಗ್ತಾಯಿದೆ, ಸರಿಯಲ್ಲ. ರಾಷ್ಟ್ರೇಶು ಭೀಮೇನ ವಿವರ್ತಿ, ಅದರಿಂದನೇ ತದೀಯ ಶಾಸನ, ಧರ್ಮರಕ್ಷಣೆ ಹಾಗೆ ಮಾಡಬೇಕು. ಆಜೀವಿನಾಂ ವೇತನದಸ್ತದಾಸೀನ್ ಮಾದ್ರೀ ಸುತಃ ಪ್ರಥಮೋಥ ದ್ವಿತೀಯ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾಚ್ಯ ಖಡ್ಗೀ ಸಬಭೂವ ರಕ್ಷನ್. ಆಜೀವಿನಾಂ ವೇತನದಸ್ತದಾಸೀತ್ ಮಾದ್ರೀ ಸುತಃ ಪ್ರಥಮಃ ಅಥ ದ್ವಿತೀಯಃ ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾತ್ ಖಡ್ಗಿ ಸಹ ಬಭೂವ ರಕ್ಷನ್. ಆಜೀವಿನಾಂ ವೇತನದಃ ತದಾ ಆಸೀತ್ ಮಾದ್ರೀಸುತಃ ಪ್ರಥಮಃ ನಕುಲ. ಪ್ರಥಮ ಮಾದ್ರೀಸುತ ಯಾರು? ನಕುಲ. ಅತೇನು ಮಾಡ್ದ? ಆಜೀವಿನಾಂ ಕೆಲಸಗಾರರಿಗೆ ವೇತನದಃ, ವೇತನ ಬಟವಾಡೆ ಕೆಲಸ ಯಾರದು? ನಕಲದು. ಅಲ್ಲಿ ಅವತ್ತಿಂದ ಡಿಸ್ಟ್ರಿಬ್ಯೂಟ್ ಆಗಬೇಕು. ತದಾಸೀತ್ ಮಾದ್ರೀಸುತಃ ಪ್ರಥಮಃ, ಪ್ರಥಮ ಅಂದರೆ ಮೊದಲನೇ ಮಾದ್ರೀಸುತ ಅಂದರೆ ನಕುಲ ಎಲ್ಲರಿಗೂ ವೇತನ ಕೊಡೋ ಕೆಲಸ ಮಾಡ್ತಾ ಇದ್ದ. ಅದೇನು ಸಣ್ಣ ದೊಡ್ಡ ರಾಜ್ಯ, ಅದು ದೊಡ್ಡ ವ್ಯವಸ್ಥೆ. ಇದಿರುತ್ತಾನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದು ದೊಡ್ಡ ಇದರೊಳಗೆ. ಅದನ್ನು ನಕಲು ನೋಡ್ತಾ ಇದ್ದಾನೆ. ದ್ವಿತೀಯ ಸಂಧಾನ ಭೇದಾದಿ, ದ್ವಿತೀಯ ಅಂದರೆ ಸಹದೇವ. ಸಂಧಾನ ಭೇದಾದಿಷು ಎಕ್ಸ್ಟರ್ನಲ್ ಅಫೇರ್ಸ್ ಅಂತೀವಲ್ಲ, ಸಂಧಾನ ಭೇದ. ಸಂಧಾನ ಅಂದರೆ
ಸಂಧಾನ ಮಾಡ್ಕೊಳ್ಳೋದು, ಬೇರೆ ರಾಜರನ್ನು ಸಂಧಾನ ಮಾಡ್ಕೊಳ್ಳೋದು ಸಂಧಿ ಅಂತ. ಸಂಧಿ ಸಂಧಾನ. ಭೇದ ಅಂದ್ರೇನು? ಒಡಕುಡಿಸೋದು. ಕೆಲವು ರಾಜರು ಭಾರಿ ದೊಡ್ಡ ರಾಜರು ಬಂದಾಗ ತಾನು ವೀಕ್ ಇರ್ತಾನೆ, ಅದಕ್ಕೇನು ಮಾಡಿ ಇನ್ನೂ ಪ್ರಬಲರಾಜನ ಆಸ್ತಿ ಉಳಿಸಿ ಅವರನ್ನು ದೊಡ್ಡ ರಾಜನ ಡಿವೈಡ್ ಮಾಡಬೇಕು ಫಸ್ಟು. ಅವ್ರು ಮಾಡಿದ್ದ ಹಾಗೇನೆ, ಫಾರಿನರ್ಸ್ ಮಾಡಿದ್ದ ಹಾಗೇನೆ ಎಲ್ಲ ಹೊಡೆದಾಗ್ಬಿಟ್ಟು ಲಾಭ ತಾವು ಇವರು ಹೊಡೆದಾಡಿ ಸಾಯಬೇಕು, ಲಾಭ ಅವ್ರು ತಗೋಬೇಕು. ಆ ರೀತಿ ಮಾಡಿದ್ರು ತಪ್ಪದು. ಡಿವೈಡ್ ಆ್ಯಂಡ್ ರೂಲ್ ಅಂಬೋದು ಭಾರಿ ಡೇಂಜರಸ್ ಅದು ಮಿತ್ರಭೇದ ಅಂತ ಬರುತ್ತೆ ಪಂಚತಂತ್ರದಲ್ಲಿ. ಅದು ಈ ಜನ ಇದ್ದರು ಪಂಚಭೇದ ಮಿತ್ರಭೇದ ಅಂತ ತಿಳ್ಕೊಂಡ್ಬಿಟ್ರು. ಮಧ್ವಾಚಾರ್ಯ ಭೇದ ಹೇಳಿಬಿಟ್ರು, ಜಗತ್ತು ಹಾಳಾಗೋಯ್ತು. ಹೊಡೆದ್ರೆ ಅರ್ಥ ಇವರು ಹಾಳು ಮಾಡಿಕೊಂಡಿರೋದು. ಮಿತ್ರಭೇದ ಬೇರೆ, ಈ ಭೇದ ಪಂಚಭೇದ ಬೇರೆ. ಪಂಚಭೇದ ಅಂಬೋದು ಫ್ಯಾಕ್ಟ್, ಅದು 5 ಭೇದಗಳು ಇವೆ ಅಷ್ಟೇ. ಮಿತ್ರಭೇದ ಯಾರು ಇಲ್ಲದ ಮಾಡಿ ಕುಟ್ಸೋದು, ಒಡ ಕುಟ್ಸೋದಕ್ಕೇನಂತ ದೊಡ್ಡ ದೋಷ, ಅದನ್ನೆಂದು ಹಾಗೆ ಮಾಡಬಾರ್ದು. ಇವ್ರಿಗೇನು ಅರ್ಥ ಆಗೋದಿಲ್ಲ, ಬಂದಿಲ್ಲ. ನಮ್ಮ ಜನ ಆ ಬಗ್ಗೆ ಕಾನ್ಸಂಟ್ರೇಷನ್ ಕೊಡೋದೇ ಇಲ್ಲ, ಜೋಕ್ಸ್ ಮಾಡಿಕೋತ ಕಾಲ ಕಳೆದ್ರೆ ಆಗೋದಿಲ್ಲ. ಪಂಚಭೇದ ಅಂದರೆ ಏನದು? ವಸ್ತುಗಳು 3 ಇವೆ ಅಂದರೆ 5 ಭೇದ ಬರ್ತಾರೆ. ಜಡ ಬೇರೆ, ಜೀವ ಬೇರೆ, ದೇವರು ಬೇರೆ. ಇಷ್ಟು ಕ್ಲಿಯರಾಗಿ ಹೇಳಿದರೆ ದೊಡ್ಡ ತತ್ವ ಅದು. ಇಲ್ಲಿ ಭೇದ ಒಡಕಲ್ಲ, ಇರೋದನ್ನು ತಿಳಿಸೋದು. ಅದು ಭೇದ ಮಾಡೋದು ಬೇರೆ, ಭೇದ ತಿಳಿಯೋದು ಬೇರೆ. ಇರೋ ಭೇದ ತಿಳಿದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಭೇದ ಮಾಡೋದಾದರೆ ಅದು ಇಲ್ಲದ ಅದು ಇದು ಆಬ್ಜೆಕ್ಟಿವ್, ಅದು ಸಬ್ಜೆಕ್ಟಿವ್. ಅದು ಗೊತ್ತಾಯ್ತಾ? ವಿದ್ಯಾರ್ಥಿ ಭಾರಿ ಬುದ್ಧಿವಂತ, ತನ್ನ ಶತ್ರುವಿನ ಮಗ, ಅದಕ್ಕೋಸ್ಕರ ಏನು ಮಾಡ್ತಾನೆ? ಫೇಲ್ ಮಾಡ್ತಾನೆ. ಅದೇನದು? ಭೇದ. ಅದು ಹಾಗೆಲ್ಲ ಮಾಡಿಕೊಡು. ಅದು ಅವನು ಯಾರೇ ಆಗಿರಲಿ, ಇವನೇ. ಅದು ನಿಷ್ಪಕ್ಷಪಾತವಾದ ಧೋರಣೆ. ಅರ್ಥ? ಭೇದ ಕ್ರಿಯೇಟ್ ಮಾಡಬಾರ್ದು. ಅವ್ನು ಫೇಲ್ ಆಗಿದ್ದಾನೆ, ತನ್ನ ಮಗನೇ ಫೇಲ್ ಆಗಿದ್ದಾನೆ, ಫೇಲ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಪ್ರಾಮಾಣಿಕ ಅವನ ಎಕ್ಸಾಮಿನರ್. ಆ ದೃಷ್ಟಿ ಇದ್ದರೆ ಅದು ನಿಜವಾದ ಅರ್ಥ. ಇವರೆಲ್ಲ ಕೇಳೋದಿಲ್ಲ, ಅದನ್ನೆಲ್ಲ ಕೂಡ ಹೇಳಬೇಕು. ಆಚಾರ್ಯ ಹೀಗೆ ಹೇಳಿದ್ದಲ್ಲ, ಅರ್ಥ ಈ ತಾರತಮ್ಯ ಮಾಡೋದು ಬೇರೆ, ತಾರತಮ್ಯ ತಿಳಿಯೋದು ಬೇರೆ. ತಾರತಮ್ಯ ಮಾಡೋದು ಅಂದ್ರೆ ಏನು? ದೋಷ. ಡಿಫರೆನ್ಷಿಯೇಟ್ ಮಾಡೋದು ಅಂತೆ, ತಪ್ಪದು. ತಾರತಮ್ಯ ತಿಳಿಯೋದು ಹೈರಾರ್ಕಿ ಇಸ್ ದೇ. ಪ್ರೋಟೋಕಾಲ್ ಅಂತೀವಿ, ಅದು ಮಾಡಲೇಬೇಕು. ದೊಡ್ಡ ಅಪರಾಧ ಗೊತ್ತಾ? ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಡಿಸ್ಮಿಸ್ ಆಗ್ತಾನೆ, ಅವನು ಸಸ್ಪೆಂಡ್ ಆಗ್ತಾನೆ. ಗೊತ್ತಾಯ್ತಾ? ಮಾಡೋಂಗಿಲ್ಲ ಅವನು. ಇದೆಲ್ಲ ಫಾಲೋ ಮಾಡಿ ಸರಿಯಾಗಿ ತಿಳ್ಕೊಂಡ್ರೆ ತಾರತಮ್ಯ ಮಾಡೋದು ಹೇಳಿಲ್ಲ ಆಚಾರ್ಯರು. ಇರೋದನ್ನು ತಿಳ್ಕೊಳ್ಳಿ ಅಂದರು. ಪಂಚಭೇದ ಇರೋದನ್ನು ತಿಳ್ಕೊಳ್ಳಿ ಅಂದರೆ ಅವ್ರದ್ದು ಭೇದೋಪಾಯ ಮಾಡಿ ಇನ್ನೊಬ್ಬರನ್ನ ಒಡಕೆ ಮಾಡಿ ಅಂತ ಹೇಳಲಿಲ್ಲ. ಇವಾದ ಹುಟ್ಟಿಸೋರಿದ್ದಾರೆ, ಗೊತ್ತಾಯ್ತಾ? ಅವ್ರು ಪುಸ್ತಕ ಬರೆದವರದಾಯ್ತು. ಮಧ್ವ ಸಿದ್ಧಾಂತದಿಂದ ಜಗತ್ತು ಬಾರಿನ ವಶವಾಯಿತು. ಆಯ್ತಾ? ಅವ್ರು ಭೇದ ಹೇಳಿಬಿಟ್ರಲ್ಲ, ಪುಸ್ತಕಕ್ಕೆ ಅವ್ರಿಗೆ ಡೇಟ್ ಕೂಡ ಗೊತ್ತಿಲ್ಲ, ಮೊದಲು ವಶ ಆಗಿತ್ತಾಗಲೇ ಇದು. ಆಚಾರ ಅವತಾರ ಮಾಡಿದ ಮುಂಚೆನೇ ಶತ್ರುಗಳು ಅಟ್ಯಾಕ್ ಮಾಡಿದ್ರು. ಆದ್ದರಿಂದ ಇದ್ರ ಪ್ರಭಾವ ಅಲ್ಲ, ಇದ್ರ ಪ್ರಭಾವದಿಂದ ಸರಿ ಹೋಯಿತು ಅಂತ ಹೇಳಬೇಕೆ ಹೊರತು ಮಾಡಿದ್ದಾಗ. ಅಂದರೆ ಬೈಯೋರಿಗೆ ಸುಳ್ಳು ಬೈತಾ ಇರ್ತಾರೆ. ಇವರು ಸರಿಯಾಗಿ ಹೇಳಿ ಅದನ್ನು ತಿರಿ ಬೈಬಾರ್ದು, ಅರ್ಥ ತಿಳಿಸ್ಬೇಕು ಫಸ್ಟ್. ತಿಳ್ಕೊಂಡು ಜನಗಳೇ ಬೈತಾರೆ, ನಾವೇನು ಬೈಬೇಕಾಗಿಲ್ಲ. ಅದು ನಮ್ಮ ಸಿದ್ಧ ಇವತ್ತೇ ಅದು ದೋಷಗಳೆಲ್ಲ ನಿತ್ಯದಾರ ಕೇಳೋದು ಬೈದರು ನಮ್ಮನ್ನು. ನಿತ್ಯದಾರ ಕಾಂತಿದೆ, ಜೈಲಿದೆ ಅಂತ ಹೇಳಿ ನೀವು ಜೈಲಿಗೆ ಹೋಗ್ತೀವಿ ಅಂತ ಹೇಳಿದೆ ಲೆಕ್ಕನ. ಜೈಲಂತ ಒಂದಿದೆ, ತಪ್ಪೇನದ್ರೊಳಗೆ? ನೀನು ಜೈಲಿಗೆ ಹೋಗ್ತೀವಿ ಅಂದರೆ ತಪ್ಪು. ಹಾಗೆ ಹೇಳಿಲ್ಲ ಆಚಾರ್ಯ, ಯಾರು ಜೈಲಿಗೆ ಹೋಗ್ತೀವಿ ಅಂತ ಹೇಳಿಲ್ಲ. ತಪ್ಪಿತಸ್ಥರು ಹೋಗ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಜೈಲಿರೋದೇ ಅದಕ್ಕೋಸ್ಕರ ತಾನೆ. ಕಾನೂನು ಉಲ್ಲಂಘನೆ ಮಾಡಿ ಜೈಲಿಗೆ ಹೋಗ್ತಾರೆ, ಧರ್ಮ ಬೇರೆ ಜೈಲಿಗೆ ಹೋಗ್ತಾರೆ. ತಪ್ಪೇನಿದೆ ಅದರಲ್ಲಿ? ನೀವು ಹೋಗ್ತೀರಿ ಅನ್ನೋ ಪ್ರಶ್ನೆ ಅವ ಬರಬಾರ್ದು. ಜನ ಹಾಗೆ ಹೇಳಕ್ಕೆ ಶುರು ಮಾಡಿಬಿಟ್ರು. ಹುಟ್ಟಿನಿಂದ ಮಾತ್ರ ಯಾರಲ್ಲ ಹೊರತು ಅಭ್ಯಾಸಕ್ಕೆ ಹೋಗ್ತಾರೆ. ಹಾಗೆ ಹೇಳಿಲ್ಲ ಆಚಾರ್ಯ. ಎಷ್ಟೋ ಜನ್ಮಗಳಿದೆ, ಗೊತ್ತಾಯ್ತಾ? ಒಂದು ಜನ್ಮಕ್ಕೇನೋ ಇದಾಗೋದಲ್ಲ. ಫಸ್ಟ್ ಟರ್ಮ್ ಫೇಲ್ ಆದ ಮಾತ್ರಕ್ಕೆ ಅವ್ನು ಇದರಲ್ಲಿ ಫೇಲ್ ಆಗ್ತಾನೆ, ಅದ್ರಲ್ಲಿ ರ್ಯಾಂಕ್ ಬರ್ಬೋದು ಆಮೇಲೆ. ಅರ್ಥ ಆಯ್ತಾ? ತುಂಬ ಜನ ಗೊತ್ತಿಲ್ಲ ಅವೆಲ್ಲ. ತಪ್ಪು ಇನ್ನೊಂದು ಏನು ಮಾಡಿ ನಮ್ಮ ಮಧ್ವಾತ ಶಿಕ್ಷೆ ಅಂತ ಹೇಳ್ಕೊಬಿಡಿ, ಮೋಕ್ಷ ಗ್ಯಾರಂಟಿ. ಫಾಲೋ ಹೇಳ್ಕೊಂಬಿಡಿ, ಫಾಲೋ ಮಾಡೋದಲ್ಲ, ಹೇಳ್ಕೊಂಬಿಡಿ ಅಷ್ಟೇ. ಹೇಳ್ಕೊಂಡ್ರೆ ಮೋಕ್ಷ ಗ್ಯಾರಂಟಿ ಅಲ್ಲ. ಒಪ್ಪಬೇಕು, ಮನಸ್ಸಿನ ಪೂರ್ತಿಯಾಗಿ ಸರೆಂಡರ್ ಆಗಬೇಕು ಅವಾಗ ಅಂತೇಳಿ. ಎಲ್ಲ ಗೊತ್ತು. ನಮ್ಮ ಮಠ ಶಿಷ್ಯ ಅಂತ ಹೇಳ್ಕೊಂಡು ಮೋಕ್ಷ ಗ್ಯಾರಂಟಿ. ಆ ಥರ ತಲೆ ತುಂಬಿಸ್ಬಿಟ್ಟಿದ್ದಾರೆ. ಏನಾಯ್ತು ಅದರಿಂದ ಜನಗಳಿಗೆ? ಓದು ಬರ ಏನು ಬೇಡ ಅಂತ ಆಗೋಗಿತ್ತು. ಈ ಶಿಷ್ಯದಾಗೋದು ಸುಲಭ ತಾನೆ. ಆ ಕಾಲೇಜ್ ಸ್ಟೂಡೆಂಟ್ ಅಂತ ಅಷ್ಟು ಪಸ ಬಿಡ್ತಾನೆ. ಒಳ್ಳೆ ಹೆಸರಿದೆ, ಕರೆಕ್ಟ್. ಶಿಷ್ಯ ಒಂದೊಂದು ಇದು ಸಿಗುತ್ತೆ ಅಷ್ಟೇ ಹೊರತು ಅದು ಅನ್ಮಾತ್ರಕ್ಕೆ ಪಾಸ್ಗೆ ಕಾರಣ ಅಲ್ಲ. ಅದು ಆ ರೀತಿ ಬ್ರೈನ್ ವಾಶ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ. ಅದು ಮಾಡಬಾರ್ದು. ಅಬ್ಜೆಕ್ಟಿವ್ ಆಗಿರ್ಬೇಕು. ಅವ ನೋಡೇ ನೀವು ಓದಬೇಕು. ಭೀಮಸೇನ ದುರ್ಯೋಧನ ಅಣ್ಣ ತಮ್ಮಂದಿರು ಲೆಕ್ಕ ಇಟ್ಕೊಳ್ಳಿ. ಶಿಷ್ಯ ಅಲ್ಲ. ದುರ್ಯೋಧನ ಏನಾಗಬೇಕು? ಒಂದು ದಿವಸ ದೊಡ್ಡವರು ದುರ್ಯೋಧನ. ಪರೇದ್ಯವು ಭೀಮಸೇನ ಸುಧೀರ. ಆದರೆ ದುಷ್ಟ ಅವರು. ಸಂಬಂಧಿಯನ್ನು ಮಾತ್ರಕ್ಕೇನು ಉಪಯೋಗ ಬರಲಿಲ್ಲ. ಅವ್ರು ಬೇರೆ ಕಡೆ ಹೇಳ್ಕೊತಿರ್ತಾಳೆ. ಭೀಮಾದಿಗಳು ನಮ್ಮ ಇವ್ರಿಗೆ ಗೊತ್ತಾ ಅಂತ ಹೇಳ್ಕೊಡು, ಜೋರು ಮಾಡ್ತಿರೋದಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಬಂದಾಗ ಭೀಮದಿ ಎದುರಿಸೋದು ಇವೆಲ್ಲ ಸರಿಯಲ್ಲ. ಅದು ಎಲ್ಲ ಎಜುಕೇಷನ್ ಅಂದರೆ ಸರಿಯಾಗಿ ಕೊಟ್ಟರೆ ನಮ್ಮ ಮತ ಎಲ್ರಿಗೂ ಅರ್ಥ ಆಗುತ್ತೆ. ಭಾರಿ ಇದು ಮಾಡ್ತಾರೆ. ಬದುಕಿರೋದೇ ಮಧ್ವ ಮತದಿಂದ ಅರ್ಥ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಇರೋದೆಲ್ಲ ಯಾವ ರೀತಿ? ಮಧ್ವ ಸಿದ್ಧಾಂತನೇ. ಯಾತಕ್ಕೆ ಪ್ರಸಂಗ ಬಂತು ಅಂದರೆ ಭೇದ. ಸಂಧಾನ ಭೇದಾದಿಷು ಧರ್ಮ ರಾಜ ಪಶ್ಚಾತ್ಯ. ಇನ್ನೊಂದು ಕೆಲಸ ಇತ್ತು ಆತನಿಗೆ. ಸಂಧಾನ ಭೇದ ಯಾವಲ್ಲಿ ಇರೋದಿಲ್ವಲ್ಲ. ಮುಖ್ಯ ಕೆಲಸ ಧರ್ಮ ರಾಜ ಪಶ್ಚಾತ್. ಧರ್ಮರಾಜನ ಹಿಂದೆ ಬಭೂವ ಖಡ್ಗಿ, ಅಂಗರಕ್ಷಕ. ಧರ್ಮ ಇದ್ದರೆ ಸಹದೇವ ಇರಬೇಕಾಗಿ ಅದು ಪ್ರೊಟೆಕ್ಟ್ ಮಾಡಬೇಕು. ಅಂಗರಕ್ಷಕ ಕಾನ್ಸೆಪ್ಟ್ ಇದೆ.
ಹಂಗೆ ಇವತ್ತಿಗೂ ಇದೆ ಅಂಗರಕ್ಷಕ ಇರಲೇಬೇಕು ಜೊತೆಗೆ. ಅಂಗರಕ್ಷಕ ಫೋಟೋ ಮುಖ್ಯಸ್ಥರ ಫೋಟೋ ಒಬ್ಬರು ಬರೋದಿಲ್ಲ, ಅಂಗರಕ್ಷಕ ಸಮೇತನೇ ಬರೋದು. ಇರಲೇಬೇಕು, ಅವರು ರೆಡಿಯಾಗಿ ನಿಂತಿರ್ಬೇಕು ಯಾವಾಗ. ಆ ಕೆಲಸ ಯಾರಿಗೂ ಒಪ್ಪಿಸಿಲ್ಲ, ಸ್ವಂತ ತಮ್ಮ ಆತ್ ಮಾಡ್ತಿದ್ದ. ಅಂದರೆ ನಮ್ಮಲ್ಲೇ ಪ್ರೊಟೆಕ್ಷನ್ ತೊಗೋಬೇಕೇ ಹೊರತು ಬೇರೆಯವ್ರು ನಂಬಲಿಕ್ಕಾಗೋದಿಲ್ಲ. ಅದೆಲ್ಲ ಮುಂದೆ ಬರುತ್ತೆ. ಧರ್ಮರಾಜನ ಪ್ರಶ್ನೆ ಮಾಡೋಕ್ಕೆ ನಾರದರು ಕೇಳ್ತಾರೆ, ನೀನು ಪರಕೀಯರಿಗೆ ಮುಖ್ಯ ಜವಾಬ್ದಾರಿ ವಹಿಸಬೇಡ, ಬೇರೆ ದೇಶದವರಿಗೆ ಒಪ್ಪಿಸಿದ್ರೆ ಏನಾಗುತ್ತದೋ ಅವ್ರಿಗೆ ಕಮಿಟ್ಮೆಂಟ್ ಇರೋದಿಲ್ಲ, ಕನ್ಸರ್ನ್ ಇರೋದಿಲ್ಲ. ಅದನ್ನ ಏನು ಮಾಡ್ತಾರೋ ಅವರು ಮಾಡ್ತಾರೆ. ಮನೆ ಯಜಮಾನಿ ಯಾಕೆ ಲೆಕ್ಕ ಹೇಳಿದ್ರು ಅಂತ ಕೇಳಿದರೆ ಜವಾಬ್ದಾರಿ ಏನು ಎಲ್ಲ ಗೊತ್ತಿರುತ್ತೆ. ಯಾವುದೋ ವೆಚ್ಚ ಮಾಡೋಕ್ಕಾದ್ರೆ ಫುಲ್ ಅಪ್ಡೇಟ್ ಮಾಡ್ಕೊಂಡಿದ್ರಿಂದ ಗೊತ್ತಿರುತ್ತೆ. ಉಳಿದವರಿಗೆ ಒಂದು ಹೆಚ್ಚು ಕಡಿಮೆ ತಿಳ್ಕೊಂಡ್ಬಿಡ್ತಾರೆ, ಮಾಡಬಾರ್ದು. ಯಾರೋ ಉಪ್ಪು ಯಾರೋ ಖಾರ ಹಾಕಿದ್ರೆ ಗತಿ ಏನಾಗುತ್ತೆ, ಒಬ್ಬನು ನೋಡ್ತಿರ್ಬೇಕಲ್ಲ. ಆ ವ್ಯವಸ್ಥೆ ಅಂದರೆ ಆ ಅರ್ಥದಲ್ಲಿ ಧರ್ಮರಾಜನ ರಕ್ಷಣೆಗಾಗಿ ಸ್ವತಃ ಸಹದೇವನೇ ಯಾವಾಗಲೂ ಇರ್ತಾ ಇದ್ದ. ಉಳಿದವ್ರು ಯಾರದೇ ಅನುಭವಿಸಿದ ಇರ್ತಾರೆ. ಸೆಕ್ಯೂರಿಟಿ ಅವರ ತಾನೇ ಕೊಂದು ಹಾಕಿದ್ದು. ಸೆಕ್ಯೂರಿಟಿಯರೇ ಎಷ್ಟೋ ಜನ ಮನೆ ಕಾಯೋರೆ ಮನೆ ದರೋಡೆ ಮಾಡ್ತಾರಲ್ಲ. ಆದರೆ ಯಾವುದಾದ್ರು ಕೂಡ ನಾವು ಇನ್ನೊಬ್ಬರು ನಂಬೋದಕ್ಕಿಂತ ನಮ್ಮವರೇ ಆಗಬೇಕು ಅಂತ ಅರ್ಥ. ಅದಕ್ಕೆ ಆಜೀವಿನಾಂ ವೇತನದಸ್ತದಾಸೀತ್ ಮಾದ್ರೀಸುತ ಪ್ರಥಮೋತ ದ್ವಿತೀಯ ಸಂಧಾನ ಭೇದ. ನೋಡಿದ್ರೆ ಕಥೆ ಕಾಣುತ್ತದು ಹೇಗೆ ಅಪ್ಲಿಕೇಶನ್ ಹೇಗೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ರಾಜ್ಯ ಆಳೋದು ಹೇಗೆ, ಮನೆ ನಡೆಸೋದು ಹೇಗೆ ಎಲ್ಲ ಗೊತ್ತಾಗುತ್ತೆ. ಸಂಧಾನ ಭೇದಾದಿಷು ಧರ್ಮರಾಜ ಪಶ್ಚಾತ್ ಧರ್ಮರಾಜನ ಹಿಂದೆ ಖಡ್ಗಿ ಸಬಭೂವ ರಕ್ಷನ್ ದೃಷ್ಟದ್ಯುಮ್ನಸ್ತತ್ರ ಸೇನಾ ಪ್ರಣೇತ ಶಕ್ರಪ್ರಸ್ಥೇ ನಿತ್ಯಮಸ್ತೇತಿ ಹಾರ್ದಾತ್ ವಿಶೇಷತೋ ಭೀಮ ಸಖಾಸ ಆಸೀತ್ ರಾಷ್ಟ್ರಂಚೈಷಾಂ ಸರ್ವಕಾಮೈಃ ಸುಪೂರ್ಣಂ. ದೃಷ್ಟದ್ಯುಮ್ನಃ ತತ್ರ ಸೇನಾ ಪ್ರಣೇತ ಶಕ್ರಪ್ರಸ್ಥೇ ನಿತ್ಯಂ ಆಸ್ತೆ ಅತಿಹಾರ್ದಾತ್ ವಿಶೇಷತಃ ಭೀಮಸಖಾ ಸಹ ಆಸೀತ್ ರಾಷ್ಟ್ರಂಚ ಯೇಷಾಂ ಸರ್ವಕಾಮೈಃ ಸುಪೂರ್ಣಂ. ದೃಷ್ಟದ್ಯುಮ್ನ ಅದ್ರೌಪದಿಯ ಬರ್ತೋಗ್ಬಿಡುತ್ತೆ ಅಲ್ಲ. ದೃಷ್ಟದ್ಯುಮ್ನ ಅಣ್ಣ, ಅದು ಪಾಂಚಾಲ ದೇಶ, ಅದು ಹೆಚ್ಚಾಗಿ ಇಲ್ಲೇ ಇರ್ತಿದ್ದ. ಅತಿಹಾರ್ದಾತ್ ಅತ್ಯಂತ ಆತ್ಮೀಯ ಪ್ರೀತಿಯಿಂದಾಗಿ ಇಲ್ಲೇ ಒಂದು ವಿಶೇಷ ರೀತಿಯಲ್ಲಿ ಇವ್ರ ಜೊತೆಗೆದ್ದು ಬಿಟ್ಟಿದ್ದ. ಸೇನಾ ಪ್ರಣೇತ ಸೇನಾಧಿಪತಿ, ಇಲ್ಲೆಷ್ಟೇ ಸೇನಾಧಿಪತಿ, ಯುದ್ಧದಲ್ಲಿ 10ನೇ ಸೇನಾಧಿಪತಿ. ದೃಷ್ಟವಶಿಷ್ಯೇಣ ಧೀಮತ ಅಂದರೆ ಸೇನಾಧಿಪತಿ ಎಂಬುದು ಮೊದಲಿಂದ ಕಾಮನ್ ಇದ್ದೇ ಇರೋಲ್ಲಿ. ಅವರು ಬೇರೆ ಬೇರೆ ಆಗ್ತಾ ಹೋಗ್ತಾರೆ. ಒಬ್ಬನೇ ಇದ್ದಾಗ ಏನಾಗುತ್ತೆ, ಅದಕ್ಕೊಂದು ಮೊದಲಿಂದ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಮಧ್ಯದಲ್ಲಿ ಬಂದವರಿಗೆ ಗೊತ್ತಾಗೋದಿಲ್ಲ. ಯಾವಾಗ ಮೊದಲಿಂದ ಕೆಲವು ವಿಷಯಗಳಲ್ಲಿ ಮಧ್ಯದವರು ಬರಬೇಕು, ಒಬ್ಬನೇ ಇರಬಾರ್ದು. ಕೆಲವಕ್ಕೆ ಒಬ್ಬನೇ ಇರಬೇಕು. ಕೆಲವಕ್ಕೆ ಒಬ್ಬನೇ ಇದ್ದಾಗಿರೋ ಒಂದು ಟೋಟಲ್ ಪಿಕ್ಚರು ಉಳಿದವರಿಗೆ ಸಿಗೋದಿಲ್ಲ. ಕೆಲವಕ್ಕೆ ಎಲ್ಲರೂ ಇರಬಾರ್ದು. ಅವ್ರು ಹೊಸಬನೇ ಒಳ್ಳೆಯದು, ಕೆಲವಕ್ಕೆ ಹಳಬರೇ ಒಳ್ಳೆಯದು. ಎಲ್ಲದಕ್ಕೂ ಒಂದೇ ರೋಲ್ ಮಾಡಿದ್ರೆ ತಪ್ಪು ಹೋಗುತ್ತೆ. ಆಜೀವಿನಾಂ ವೇತನ ದೃಷ್ಟದ್ಯುಮ್ನಸ್ತತ್ರ ಸೇನಾ ಪ್ರಣೇತ ಸೇನಾಧಿಪತಿ ಶಕ್ರಪ್ರಸ್ಥೆ ನಿತ್ಯಮಾಸ್ತೆ ಅತಿಹಾರ. ಪಾಂಚಾಲ ದೇಶ ಇಲ್ಲಾಕೆ ಬಂದ ಅಂದರೆ ಶಕ್ರಪ್ರಸ್ಥೆ ಇಂದ್ರಪ್ರಸ್ಥದಲ್ಲಿ ನಿತ್ಯಂ ಮಾಸ್ತೆ ಇಲ್ಲೇ ಇದ್ದು ಬಿಟ್ಟಿದ್ದ. ಅತಿಹಾರ್ದ ಹಾರ್ದ ಅಂದ್ರೇನು, ಮನಸ್ಸು ಮನಃಪೂರ್ವಕವಾಗಿ ಸೇರ್ಕೊಂಡ್ಬಿಟ್ಟು ಸುಖವಾಗಿದ್ದ. ವಿಶೇಷತೋ ಭೀಮ ಸಖಾಸ ಆಸೀತ್. ವಿಶೇಷವಾಗಿ ಯಾರು ಸಖ ಆಗಿದ್ದ? ಹಿಂದೆ ಬಂದಿದೆ ಸಖ ಅನ್ನೋ ಪದ, ನೆನಪಿದೆಯಾ? ನ ದದಾಹತಂ ಮರುತ್ಸಖೋ ಹುತಾಶನಃ. ಎಲ್ಲಿದು? ಎಲ್ಲ ಕೆಡದಾಗಿದೆ, ಕೇಳಿರ್ಲೇಬೇಕು. ಯಾವ್ದು ಕಡೆ? ಎಲ್ಲಿ ದದಾಹತಂ ಮರುತ್ಸಖೋ ಹುತಾಶನಃ. ರಾಮಾಯಣದಲ್ಲಿ ಎಲ್ಲಿ? ಸುಂದರಕಾಂಡದಲ್ಲಿ ಏನಾಗಿತ್ತು? ಹುಚ್ಚ ಬೆಂಕಿ ಇಟ್ಟಾಗ ಹನುಮಂತನು ಸುಡಲಿಲ್ಲ. ಯಾಕೆ? ಮರುತ್ಸಖೋ ಇದೇ ಪದ ಮತ್ತೆ ಉಪಯೋಗಿಸಿದ್ದಾರೆ. ಭೀಮಸಖ ಅಂದ್ರೆ ಮರುತ್ಸಖ ಅಂದ್ರೆ ಒಂದೇ, ಕರೆಕ್ಟ್. ಅದು ಗಾಳಿ ಬೆಂಕಿ ಏನೋ ಎರಡು ಕೂಡ ಜೊತೆ ಇರಬೇಕು. ಗಾಳಿ ಬೆಂಕಿ ಜೊತೆಗಿರುತ್ತೆ. ಇಬ್ಬರು ಈಕ್ವಲ್ ಅಲ್ಲ, ನೆನಪಿರಬೇಕು. ಬೆಂಕಿ ಇರ್ಲಿಕ್ಕೆ ಗಾಳಿ ಬೇಕೇ ಬೇಕು, ಗಾಳಿ ಇರ್ಲಿಕ್ಕೆ ಬೆಂಕಿ ಬೇಕಾಗಿಲ್ಲ. ಸೊ ದುಷ್ಟೋದ್ಯಮನಿಗೆ ಯಾರು ಪ್ರೊಟೆಕ್ಷನ್ ಬೇಕೋ, ಆದರೆ ಭೀಮಸೇನರಿಗೆ ಯಾರು ಪ್ರೊಟೆಕ್ಷನ್ ಬೇಕಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸಖ ಅಂದ ತಕ್ಷಣ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಇಬ್ಬರು ಸಮ, ಈಕ್ವಲ್ ಅಂತೇಳಿ. ಈಕ್ವಲ್ ಅಲ್ಲ. ಆಚಾರ್ಯ ಬಂದರು, 3 ವರ್ಷದ ಕೂಸು. ಇಷ್ಟೂರೇ ಹೇಗೆ ಬಂದಿದ್ದು ಜೊತೆಗೆ ಯಾರಿದ್ದರು ಅಂದರೆ, ನನು ಸಖ ಮಮ ಕಾನನಗೋ ವಿಹು, ನನು ಸಖ ಹೇಳಿದ್ದಾರೆ. ಇದೆಲ್ಲ ತಿಳ್ಕೊಂಡ್ರೆ ಸಖ ಅನ್ನೋ ಶಬ್ದ ಹಿತೈಷಿ ಎಂಬ ಅರ್ಥನೇ ಬರುತ್ತೆ. ಯಾರು ಹಿತೈಷಿ? ಯಾರಿಗ್ಯಾರು ಹಿತೈಷಿ? ಈಗ ರಕ್ಷಣೆ ಮಾಡೋರು ದೊಡ್ಡ ಮೇಲವರು, ರಕ್ಷಿತ ಬೇರೆ, ರಕ್ಷಕ ಬೇರೆ. ವಾಯುದೇ ರಕ್ಷಕರಾಗಿ ಸಖರು, ಅಥವಾ ರಕ್ಷಿತರಾಗಿ ಸಖ.
ಇಬ್ಬರು ಜೊತೆಗಿದ್ರೆ ತಾನೇ ರಕ್ಷಣೆ ನಡೆಯೋದು. ಆ ಅರ್ಥದಲ್ಲಿ ಸಖ ಅಷ್ಟೇ ಹೊರತು ಯೋಗ್ಯತೆಯಲ್ಲಿ ಹಾಗಲ್ಲ. ಗಾಡಿ ಇಲ್ಲದೆ ಹೋದರೆ ಬೆಂಕಿ ಇರೋದಿಲ್ಲ ಅಂದರೆ ಏನರ್ಥ? ಈಗ ವಾಯು ಉಪಜೀವ್ಯ, ಇದು ಉಪಜೀವಕ ಅಂದರೆ ಡಿಪೆಂಡೆಂಟ್, ಆತ ಇಂಡಿಪೆಂಡೆಂಟ್ ಅಲ್ಲ, ಈತನ ಡಿಪೆಂಡ್ ಆಗಿಲ್ಲ. ಈ ನೀರಲ್ಲಿ ಮೀನಿದೆ, ಆ ನೀರಲ್ಲಿ ಮೀನಿದೆ, ಮೀನು ತೆಗೆದ್ರೆ ನೀರೇನು ಸಾಯೋದಿಲ್ಲ, ಆದರೆ ಮೀನು ಸತ್ತೋಗುತ್ತೆ ನೀರಿನ ಹೊರಗೆ ಬಂದು. ಆ ರೀತಿ ವಾಯು ಮತ್ತು ಅಗ್ನಿಗಳ ಸಂಬಂಧ ಇದೆ. ತುಂಬ ಜನ ಆಗಿಲ್ಲ, ಸುಮ್ಮನೆ ಓದೋದಕ್ಕೆ ಕಥೆ ಹೇಳಿಬಿಟ್ರೆ ಉಪಯೋಗ ಆಗಲ್ಲ. ಅದು ಶಾಸ್ತ್ರ ಇದೆ ಅದರೊಳಗೆ. ಭೀಮ ದೃಷ್ಟೋದ್ಯಮದಲ್ಲಿ ತಾರತಮ್ಯ ಹೇಗಿದೆ ಅಂದರೆ ವಾಯು ಅಗ್ನಿ, ಆದ್ದರಿಂದ ಸಖರು. ಆದರೆ ವಾಯುನ ಅವಲಂಬಿಸಿ ಇರ್ತಾನೆ, ಆದ್ದರಿಂದ ಆತ ಅಲ್ಲಿಂದ ಇಲ್ಲಿ ಬಂದು ಸುರಕ್ಷಿತವಾಗಿ ವಾಸ ಮಾಡ್ತಾ ಇದ್ದಾನೆ, ಭೀಮನಿಂದ ರಕ್ಷಿತನಾದ್ದರಿಂದ. ವಿಶೇಷತೋ ಭೀಮ ಸಖಾ ಸ ಆಸೀತ್ ರಾಷ್ಟ್ರಂಚೈಷಾಂ ಸರ್ವಕಾಮೈಸ್ಸು ಪೂರ್ಣಂ. ಆದ್ದರಿಂದ ಅವರ ಮತ್ತೊಮ್ಮೆ ರಾಷ್ಟ್ರ ಅಂತ ಪದ ಉಪಯೋಗಿಸಿದರು. ಅವರ ರಾಷ್ಟ್ರ ಏನಾಗಿತ್ತು? ಸರ್ವಕಾಮೈಹಿ ಸುಪೂರ್ಣಂ, ಸರ್ವ ಕಾಮನೆಗಳು ಬಯಕಳು ಯಾರು ಏನು ಬೇಕಾದ್ರೂ ಸಿಗ್ತಾಯಿತ್ತು, ಏನು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ. ಆ ರೀತಿ ಇದ್ದ ರಾಜ್ಯ ಪಾಂಡವ ರಾಜ್ಯ ಆಗಿದೆ. ಸೊ ಈ ರೀತಿ ಇದ್ದದ್ದು ರಾಮರಾಜ್ಯ ಒಂದೇ. ನೆಕ್ಸ್ಟ್ ಬಂದಿದ್ದು ಭೀಮರಾಜ್ಯ. ಈ ಹೆಸರಿಗೆ ಧರ್ಮರಾಜರಾಗಿದ್ದರೂ ಕೂಡ ಆಳ್ವಿಕೆ ಭೀಮಸೇನಿಂದೇ ಆಗಿದೆ. ಏನೋ ಯಾಕೆ ಉಪಯೋಗಿಸ್ಬೇಕಲ್ಲ, ಅಲ್ಲೇ ಸಂಸ್ಕೃತದಲ್ಲಿ ಸ್ವಾರಸ್ಯ ಇದೆ. ಬೇರೆ ಭಾಷೆಯಲ್ಲಿ ಬರೋದಿಲ್ಲ, ಬರೀ ಫ್ರೆಂಡ್ ಅಂದಾಗ ಅರ್ಥ ಬರೋದಿಲ್ಲ. ಸುಮ್ಮನೆ ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇಂಡೀಡ್ ಅಂತ ಹೇಳ್ತೇವಲ್ಲ, ಆ ಥರ ಹೇಳ್ಬೋದೇ ಹೊರತು ಬೇರೆ ಅಲ್ಲ. ಅದು ಸಂಸ್ಕೃತದಲ್ಲಿ ಹಾಗಲ್ಲ. ಕೆಲವು ಪದಗಳು ಟೆಕ್ನಿಕಲಿ ಹೊಸ ಅರ್ಥ ಕೊಡೋದು. ಮಿತ್ರ ಶಬ್ದಕ್ಕೆ ಅರ್ಥ ಇದೆ, ಸಖಾ ಶಬ್ದಕ್ಕೆ ಅರ್ಥ ಇದೆ, ಸುಹೃತ್ ಶಬ್ದಕ್ಕೆ ಅರ್ಥ ಇದೆ. ನೋಡೋದಕ್ಕೆ ಸಿನಾನಿಯಮ್ಸು ಸ್ವಲ್ಪ ವ್ಯತ್ಯಾಸ ಇದೆ. ಇದರಲ್ಲಿ ಬೇರೆ ಭಾಷೆಗಳಲ್ಲಿ ಆ ಆ್ಯಕ್ಯುರಸಿ ಬರೋದಿಲ್ಲ. ಅದಕ್ಕೆ ಸಂಸ್ಕೃತ ಅಂಬೋದು ಸಂಸ್ಕೃತ ಎಲ್ಲ ಪಾಲಿಶ್ಡ್ ಲ್ಯಾಂಗ್ವೇಜ್. ಇನ್ನೂ ಕೆಲವು ಎಷ್ಟೋ ಲ್ಯಾಂಗ್ವೇಜ್ ಸೇರಿಸ್ಬೇಕು. ಅಕ್ಷರಗಳೇ ಇದೆ ಕೆಲವು ಭಾಷೆಗಳಲ್ಲಿ, ಸರಿಯಾದ ಪದ ಉಪಯೋಗಿಸೋಕ್ಕೆ ಬರೋದಿಲ್ಲ. ಆಗ ಪದ ಉಪಯೋಗಿಸಿದ್ದಾರೆ. ಪರಮ ಸುಹೃತ್, ಅದು ಯಾಕೆ ಸೌಹಾರ್ದ, ಅದು ಎಸ್ ಸರ್ವಗಳು ಸಂಪೂರ್ಣ ಸರ್ವದೋಷವರ್ಜಿತ ವಿಷ್ಣುರ್ಮೇ ಪರಮ ಸುಹೃತ್, ಪರಮ ಸೌಹಾರ್ದ ಅಂತ ಉಪಯೋಗಿಸಿದ್ದಾರೆ ಪದ. ವಿಶೇಷತೋ ಭೀಮ ಸಖಾ ಸ ಆಸೀತ್ ರಾಷ್ಟ್ರಂ ಚೈಷಾಂ ಸರ್ವ ಕಾಮೈಸ್ಸು ಪೂರ್ಣಂ. ಇಷ್ಟೆಲ್ಲ ಹೇಳಿ ರಾಜ್ಯದ ವ್ಯವಸ್ಥೆ ಹೀಗಿದ್ದರಿಂದ ಎಲ್ಲ ಅನುಕೂಲವಾಗಿತ್ತು ಅಂತ ಕನ್ಕ್ಲೂಷನ್. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ರು? ಒಂದು ಈ ರೀತಿ ಇದ್ದಾಗ ಒಂದು ರಾಷ್ಟ್ರ ಸುಖವಾಗಿರುತ್ತೆ, ಮನೆ ಸುಖವಾಗಿರುತ್ತೆ. ಯಾರ್ಯಾರು ಏನೋ ಮಾಡಿದರೆ ಮನೆಗೆ ಅರ್ಥ ಇಲ್ಲ. ನ ವೈಷ್ಣವೋ ನ ದರಿದ್ರೋ ಬಭೂವ ನ ಧರ್ಮಹಾನಿಶ್ಚ ಬಭೂವ ಕಸ್ಯಚಿತ್ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ ನವ್ಯಾಧಿತೋ ನಾಪಿ ವಿಪರ್ಯಯಾನ್ವೃತಿ. ನ ಅವೈಷ್ಣವಃ ನ ದರಿದ್ರಃ ಬಭೂವ ನ ಧರ್ಮಹಾನಿಃ ಚ ಬಭೂವ ಕಸ್ಯಚಿತ್ ತೇಷಾಂ ರಾಷ್ಟ್ರೇ ಶಾಸತಿ ಭೀಮಸೇನೆ ನ ವ್ಯಾಧಿತಃ ನ ಅಪಿ ವಿಪರ್ಯಯಾತ್ ವೃತಿ. ರಾಮರಾಜ್ಯ ವರ್ಣನೆ ಇದೇ ರೀತಿ ಇದೆ. ಅದನ್ನು ರಿಸಂಬಲ್ ಆಗುತ್ತೆ ಅಂತ ಹೇಳಿದ. ಹಾಗೆ ಇತ್ತು ಅಂತ ಹೇಳೋದ್ರ ಬದಲು ಏನಿತ್ತು ಅಂತ ನಾವಿದ್ರೆ ಅದಿದ್ದಾಗಿತ್ತು ಅಂತ ಅನ್ಕೋಬೇಕು. ನ ಅವೈಷ್ಣವ ಬಭೂವ, ಅವೈಷ್ಣವ ಇರಲಿಲ್ಲ ಅನ್ನರ್ಥ ಏನು? ಎಲ್ಲ ವೈಷ್ಣವರೇ ಆಗಿದ್ದರು. ಅದೇ ನಮಗೆ ಅದು ಅರ್ಥ ಆಗೋದು, ಎಲ್ಲ ದೇಶಭಕ್ತರೇ ಆಗಿದ್ದರು. ಅದು ಕರೆಕ್ಟ್. ದೇಶದ ಎಲ್ಲರೂ ಪೇಟ್ರಿಯಾಟ್ಸ್ ಆಗಿದ್ದರು ಅಂದರೆ ದೇಶ ಸುರಕ್ಷಿತ. ಒಬ್ಬರು ಒಳಸಂಚು ಮಾಡಿದರೆ ದೇಶ ಹಾಳಾಗೋದು. ಹಾಗೆ ಮಾಡೇ ಎಲ್ಲ ಹಾಳು ಮಾಡಿದ್ದು ಹಿಂದೆ. ನ ಅವೈಷ್ಣವ ಬಭೂವ ನ ದರಿದ್ರ ಬಭೂವ. ಈಗ ದಾರಿದ್ರ್ಯ ವಿಷ್ಣು ಭಕ್ತಿ ಇದ್ದಾಗ ವಿಷ್ಣು ಭಕ್ತಿ ಮಹಾಲಕ್ಷ್ಮಿ ಆದ್ದರಿಂದ ಸಂಪತ್ತು ಬಂದುಬಿಡುತ್ತೆ. ವಿಷ್ಣು ಭಕ್ತರ ಮನೆಯಲ್ಲಿ ಏನಿರುತ್ತೆ ಯಾವಾಗಲೂ? ಅದು ವೈಟ್ ಮನಿ, ಮತ್ತು ಬರೀ ಯಾವ ಸಂಪತ್ತಲ್ಲ ಅದಿರುತ್ತೆ. ನ ವೈಷ್ಣವೋ ನ ದರಿದ್ರ ಬಭೂವ ನ ಧರ್ಮಹಾನಿಶ್ಚ ಬಭೂವ ಕಶ್ಚಿತ್. ಯಾವನಿಗೂ ಧರ್ಮಾಚರಣೆಗೆ ಅಡ್ಡಿ ಆತಂಕ ಬರ್ತಿರಲಿಲ್ಲ. ಗೊತ್ತಾಯ್ತಾ? ನೀರು ಬಂದು ನೀರು ಅದಿಲ್ಲ, ಏನಿಲ್ಲ. ಅಲ್ಲಿ ಇವತ್ತು ಗ್ರಾಣದ ದಿವಸರೇ ನೀರು ಕಟ್ ಮಾಡಿರೋದು, ಗೊತ್ತಾಯ್ತು. ಹಬ್ಬದ ದಿವಸರೇ ಏನಿರೋದಿಲ್ಲ. ಹಾಗೆ ಅವ್ರಿಗೆ ಗೊತ್ತಿಲ್ಲ, ಅದೆಲ್ಲ ಉದ್ದೇಶ ಇಲ್ಲದೆ ಹೋದ್ರೂ ಕೂಡ ವಿಷಯ ಗೊತ್ತಿಲ್ಲ ಅವರಿಗೆ. ಇಲ್ಲಿ ಹಾಗಲ್ಲ, ಪ್ಲಾನ್ ಮಾಡ್ತಾರೆ ತಕ್ಕಂತೆ. ಅದಕ್ಕೆ ಧರ್ಮಹಾನಿ ಬರಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಆ ರೀತಿ ನೋಡಿಕೊಂಡು ಧರ್ಮಹಾನಿ ಇರಲಿಲ್ಲ, ಆದ್ದರಿಂದನೇ ದಾರಿದ್ರ್ಯ ಇರಲಿಲ್ಲ ಅವರಿಗೆ. ಸರಿಯಾಗಿ ನಡ್ಕೊಂಡು ಸಂಬಳ ಸರಿಯಾಗಿ ಕೊಡ್ತಾರಲ್ಲ ಹಾಗೆ. ತೇಷಾಂ ರಾಷ್ಟ್ರೇ ಶಾಸತಿ, ಮತ್ತೊಮ್ಮೆ ರಾಷ್ಟ್ರಪದ ಉಪಯೋಗಿಸ್ತಾರೆ. ತೇಷಾಂ ರಾಷ್ಟ್ರೇ ಭೀಮಸೇನೆ ರಕ್ಷತಿ ಶಾಸತಿ ಭೀಮಸೇನೆ. ಭೀಮಸೇನ ಶಾಸನ ಮಾಡ್ತಿದ್ದಾಗ, ಆಡುತ್ತಿದ್ದಾಗ ನವ್ಯಾಧಿತೋ ನಾಪಿ ವಿಪರ್ಯಯಾನ್ ಪ್ರತಿ. ಮಧ್ಯೆ ಹೇಳಿದ್ರಿಂದ ಇನ್ನು ಒಂದು ಎರಡಕ್ಕೂ ಸೇರಿಸ್ಕೋಬೇಕು. ವ್ಯಾಧಿಗಳಿಂದನೂ ಸಾಯ್ತಿರಲಿಲ್ಲ, ರೋಗ ಬಂದು ಸಾಯ್ತಿರಲಿಲ್ಲ. ನಾ ವಿಪರ್ಯಯಾನ್ ವೃತಿ, ಆಯುಷ್ಯ ಮುಗಿದು ಸಾಯ್ತಿದ್ರು, ಅದು ಬೇರೆ. ಫುಲ್ ಸರ್ವಿಸ್ ಮಾಡಿ ರಿಟೈರ್ ಆದರೆ ಯಾರು ಏನೋ ಅನ್ನೋದೇ ಇಲ್ಲ. ವೆಲ್ಕಮ್ ಮಾಡಿ ಕಳಿಸ್ತಾರೋ, ಅವಳು ವೆಲ್ಕಮ್, ಸೆಂಡ್ ಆಫ್ ಇವ್ರು ವೆಲ್ಕಮ್ ಮಾಡ್ತಾರೆ. ಇಲ್ಲ ಅವ್ರು ಸಸ್ಪೆಂಡ್ ಆದರೆ ಪ್ರಾಬ್ಲಮ್ ಬರೋದು. ಕಲಿಯುಗದ ಸಾವುಗಳೆಲ್ಲ ಸಸ್ಪೆನ್ಷನ್ ಇದ್ದಾಗೆ, ಯಾರು ಯಾವಾಗ ಬೇಕಾದ್ರೂ ಸಾಯ್ತಾರ, ಅದರಿಂದ ಬೆಲೆ ಇಲ್ಲ.
ಆಯುಷ್ಯ ಪೂರ್ತಿ ಒಂದು ಉತ್ಸವಗಳು ಸರಿಯಾದ ಆಯುಷ್ಯ ಮುಗಿದಾಗ ತುಂಬು ಜೀವನ ಅಂತ ಕರೀತಾರಲ್ಲ ಹಾಗೆ. ಅದು ಎಂದು ದುಃಖ ಪಡೋ ಕಾರಣ ಇಲ್ಲ ಅದಕ್ಕೆ. ನವ್ಯಾಧಿತೋ ನಾಪಿ ವಿಪರ್ಯಯಾನ್ ವಿಪರ್ಯ ಆಪೋಸಿಟ್ ಮೃತ್ಯು. ಆಪೋಸಿಟ್ ಮೃತ್ಯು ಅಂದ್ರೇನು? ದೊಡ್ಡವ್ರ ಲೆಕ್ಕ ಚಿಕ್ಕವರು ಸಾಯೋದು. ಆ ಬ್ರಾಹ್ಮಣ ಬಂದಲ್ಲ, ನಾ ಅಪ್ಪ ಬದುಕಿದ್ರೆ ಮಗ ಹೇಗೆ ಸತ್ತ ಅಂತ ಕೇಳ್ತಾನೆ. ವಿಪರ್ಯಯಾನ್ ಮೃತ್ಯು, ವಿರುದ್ಧ ಮೃತ್ಯು. ಗೊತ್ತಾಯ್ತಾ? ಕ್ರಮ ಅದು. ಸೀನಿಯರ್ ಇದ್ದಾನೆ, ಜೂನಿಯರ್ ರಿಟೈರ್ ಆಗಿಬಿಟ್ರೆ ಮೋಸ ಆಯ್ತು. ರಿಟರ್ನ್ಸ್ ಮಾಡೋಕ್ಕಾರೆ ಹೇಗೆ ಮಾಡ್ತಾರೆ? ಇದರಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಳಗಡೆಯಿಂದ ಶುರು ಮಾಡ್ತಾರೆ, ಮೇಲ್ಗಡೆಯಿಂದ ಶುರು ಮಾಡೋದಿಲ್ಲ. ಯಾಕೆ? ಸೀನಿಯರ್ ಆದವನು ಏನಾಗಿರಬೇಕು? ಸರ್ವಿಸ್ ಆಗಿದೆ, ಅವನು ಹೆಚ್ಚು ಗಮನ ಕೊಡಬೇಕು ಅವನ ಬಗ್ಗೆ. ಇಲ್ಲಿ ಉಲ್ಟಾ ಬರ್ತದೆ, ಸಾಯೋದು ಯಾರು ಸಾಯ್ಬೇಕು ಫಸ್ಟ್? ಅದೇ ಲೆಕ್ಕದಲ್ಲೇ ದೊಡ್ಡವ್ರು ಸಾಯ್ಬೇಕು ಫಸ್ಟ್. ರಿಟೈರ್ಮೆಂಟ್ ಯಾರ್ದಾಗಬೇಕು? ಆ್ಯಕ್ಚುಲಿ ಸೀನಿಯರ್ ಆಗಬೇಕು. ಅದು ರಿಟ್ರೆಂಚ್ ಮಾಡಬೇಕಾದ್ರೆ ಜೂನಿಯರ್ ಆಗ್ತಾರೆ, ರಿಟೈರ್ ಆಗಬೇಕಾದ್ರೆ ಸೀನಿಯರ್ ಆಗ್ತಾರೆ. ಎಷ್ಟು ಡಿಫರೆನ್ಸ್ ಇದೆ ಅಲ್ಲರದೇ. ಅದು ಕಲಿಯುಗದಲ್ಲಿ ಎಲ್ಲ ಉಲ್ಟಾಪಟ್ಟ. ಯಾರು ಏನಾಗ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕೆ? ಧರ್ಮ ಬಿಟ್ಟವರಾದ್ರಿಂದ. ಬ್ರೇಕ್ಲೆಸ್ ಅದು ಎಲ್ಲಿ ಹೊಡಿತೈತೆ ಯಾರಿಗೆ ಗೊತ್ತು? ಬ್ರೇಕ್ಲೆಸ್ ವೆಹಿಕಲ್ ಎಲ್ಲಿ ಹೊಡಿಯುತ್ತೆ? ಅಲ್ಲಿ ಎಲ್ಲಿ ಹೊಡಿ ಬ್ರೇಕ್ಲೆಸ್ ಅಲ್ಲ ಅದು. ಇಂಥದ್ದೇ ಹೊಡಿಬೇಕು ಅಂತ ಕೇಳಿದರೆ ಬ್ರೇಕ್ಲೆಸ್ ಅಂತ ಕರೆಯೋದಿಲ್ಲ ಅದನ್ನು. ಎಲ್ಲಿ ಬೇಕಾ ಆ್ಯಕ್ಸಿಡೆಂಟ್ ಅಂತ ಕರೀತಾರೆ. ಇದು ಮರ್ಡರ್ ಆಗುತ್ತೆ. ಇಂಥಲ್ಲೇ ಅವಳು ಪ್ಲಾನ್ ಮಾಡಿದ್ರೆ ಮರ್ಡರ್ ಆಗುತ್ತೆ, ಅವ್ರಿಗೆ ಬೇರೆ ಅಲ್ಲ. ಅದಕ್ಕೇನೆ ಬ್ರೇಕ್, ಧರ್ಮದ ಬ್ರೇಕ್ ಇದ್ದರೆ ಎಂದು ಕೂಡ ಅನರ್ಥ ಆಗಲಿ ಸಾಧ್ಯತೆ ಇಲ್ಲ. ಕಾನೂನು ಹೇಗೋ ಧರ್ಮ ಹಾಗೆ. ಕಾನೂನು ಸೋಷಿಯಲ್, ಇದು ಸ್ಪಿರಿಚುವಲ್ ಇರಲೇಬೇಕು. ನ ವಿಪರ್ಯಯಾನ್ ನಾಪಿ ವಿಪರ್ಯಯಾನ್ ಮೃತಿ ಯುಧಿಷ್ಠಿರಂ ಶಾಂತಿ ದರ್ಶನೋತ್ಸುಕಾ ಪ್ರತಿಗ್ರಹಾಯಾಪ್ಯಥ ಯಾಜನಾಯ ಕಾರ್ಯಾರ್ಥ್ಯದೋ ನೈವ ವೃಕೋದರೇಣ ಕಾರ್ಯಾಣಿ ಸಿದ್ಧಂತಿ ಯಥೋಖಿಲಾನಿ. ಇಲ್ಲೊಂದು ಸಾರಸ್ಯವನ್ನು ಹೇಳ್ತಾರೆ. ಎಲ್ಲ ಜನಗಳು ದರ್ಶನಕ್ಕಾಗಿ, ದಾನ ತಗೊಳ್ಳೋದಕ್ಕಾಗಿ, ಯಜ್ಞಕ್ಕಾಗಿ ಸಹಾಯ ಕೇಳೋದಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದ್ದಾರಂತೆ? ಧರ್ಮರಾಜನ ಹತ್ರ ಹೋಗ್ತಾ ಇದ್ದಾರೆ. ಯುಧಿಷ್ಠಿರಂ ಯಾಂತಿ ದರ್ಶನೋತ್ಸುಕಾ, ದರ್ಶನಕ್ಕೆ ಕಾತರರಾಗಿ, ಪ್ರತಿಗ್ರಹಕ್ಕೋಸ್ಕರ, ಆಮೇಲೆ ಯಾಜನಾಯ ಯಜ್ಞಾಗಾದಿಗಳ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ. ಅಂದರೆ ಪ್ರತಿಗ್ರಹ ಅಂತ ಹೇಳಿದರೆ ಒಂದು ಪ್ರೋಗ್ರಾಮ್ ರಾಜರು ಪ್ರತಿನಿತ್ಯ ಬ್ರಾಹ್ಮಣರಿಗೆ ದಾನ ಮಾಡೋದು. ಅಷ್ಟೊತ್ತಿಗೆ ಇದ್ದರೆ ದಾನ ಇತ್ತೀಚೆಗೆ ರಾಜಮಹಾರಾಜಲ್ಲಿ ಬಂದಿದೆ, ಹೇಳ್ತೀನಿ, ಗೊತ್ತಾಯ್ತಾ? ಅದು ಒಳ್ಳೆ ಪ್ರಾಕ್ಟೀಸ್. ಅದು ಡೈಲಿ ಬೆಳಿಗ್ಗೆ ಒಂದು ಪ್ರೋಗ್ರಾಮ್, ದಾನದ ಪ್ರೋಗ್ರಾಮ್ ರಾಜ ಮಾಡ್ತಾಯಿದ್ದ. ಅದು ಯಾಕೆ ನಿತ್ಯದ ಕರ್ಮಗಳು ದಾನವೂ ಸೇರ್ಕೊಂಡ್ಬಿಟ್ಟಿದೆ. ನಿತ್ಯ ಕರ್ಮ ರಾಜರಾದ್ರೆ ದೊಡ್ಡ ದೊಡ್ಡ ದಾನಗಳನ್ನು ಮಾಡೋ ಗುರುದಾನ ಅಂತ ಹಿಂದೆ ಬಂತು. ಧರ್ಮರಾಜನ ಮಾಡಬೇಕಾಗಿತ್ತು. ಅದು ಗ್ರಾಂಟ್ ಕೊಡೋದಿದ್ದಾಗೆ. ಇದೆಲ್ಲ ಯಾಜನಾಯ, ಯಜ್ಞ ಯಾಕಾದರೆ ಸೌಕರ್ಯ ಕೊಡೋದಕ್ಕೆ ಕೇಳೋದಕ್ಕೆ ಅಲ್ಲೇ ಹೋಗ್ತಾಯಿತ್ತು. ಧರ್ಮರಾಜನೆಲ್ಲ ಜನ ಸಾಮಾನ್ಯವಾಗಿ ಮೀಟ್ ಮಾಡಿ ಭೀಮಸೇನನ್ನಲ್ಲ. ಯಾತಕ್ಕೆ? ಭೀಮ ಕಾರ್ಯಾರ್ಥಿನೋ ನೈವ ವೃಕೋದರೇಣ ಕಾರ್ಯಾಣಿ. ಆದರೆ ಭೀಮಸೇನ ಹತ್ರ ಹೋಗ್ತಿರ್ಲಿಲ್ಲ. ಯಾಕೆ? ಭೀಮಸೇನ ನೋಡ್ಕೊಂಡು ಕೊಡ್ತಿದ್ದರಿಂದ, ಸ್ಟ್ರಿಕ್ಟ್ ಆದ್ದರಿಂದ ಏನಾಗ್ತಿತ್ತು? ಹೋಗ್ತಿರ್ಲಿಲ್ಲ, ಕೆಲಸ ಆಗಲ್ಲ ಅಂತೆ. ಧರ್ಮರಾಜ ಸ್ವಲ್ಪ ಏನು ಮಾಡ್ತಿದ್ದ? ಲೀನಿಯನ್ಸ್ ತೋರಿಸ್ತಿದ್ದಲ್ಲ ಭೀಮಸೇನ. ಆಗಿರಬೇಕು ಶುದ್ಧ ಧರ್ಮ. ಅದು ಹಿಂದೆ ಕೊನೆಗೂ ಬರುತ್ತೆ. ಶ್ರಾದ್ದಕ್ಕೆ ದುಡ್ಡು ಕೇಳಿದಾಗ ದುರ್ಯೋಧನ ಕೊಡೋದಿಲ್ಲ ಅಂತ ಭೀಮಸೇನ. ದುರ್ಯೋಧನಾದಿಗಳ ಶ್ರಾದ್ದಕ್ಕೆ ನಾವಾಗ ದುಡ್ಡು ಕೊಡಬೇಕು? ಅದಕ್ಕೆ ದೇಶದ್ರೋಹಿಗಳು, ರಾಷ್ಟ್ರದ್ರೋಹಿಗಳು ಜನಗಳನ್ನು ಹಿಂಸೆ ಮಾಡಿದ್ರು. ಜನಗಳು ದುಡ್ಡು ಕೊಡೋಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಹೋಗಿ ಕೆಲಸ ಆಗೋದಿಲ್ಲ. ಭೀಮಸೇನ ಸ್ಟ್ರಿಕ್ಟ್ ಆದ್ದರಿಂದ ಎಲ್ಲದಕ್ಕೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಠದಲ್ಲಿ ಈರುಳ್ಳಿ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಿದ್ರೆ ಹಾಗೆ ಏನು ಹೇಳಿ ಇವತ್ತು ಮಾಡೋ ಸಾಧ್ಯತೆ ಬರ್ಬೋದು, ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇನಾಗಿದೆ, ಎಷ್ಟೋ ಮಠಗಳಲ್ಲಿ ಎಲ್ಲ ಅಲ್ಲ, ಎಷ್ಟೋ ರಾತ್ರಿ ಟೊಮೆಟೊ ಎಲ್ಲ ಶುರು ಮಾಡಿಬಿಟ್ಟಿರ್ತಾರೆ. ಕೋಸು ವೀಸು ಎಲ್ಲ ಬರೀ ಸ್ಟಾಫ್ ಮಾತ್ರ ಇರ್ತಾರೆ, ಸ್ಟಾಫ್ ಬರ್ತಾ ಇರ್ತಾರೆ. ಅವರಿಗೆ ಹೆಚ್ಚಿನ ಸ್ಟಾಫಿಗೆ ಎಜುಕೇಷನ್ನೇ ಇರೋದಿಲ್ಲ. ಅದು ನಮ್ಮ ಪ್ರಾಬ್ಲಮ್ ಬಂದಿರೋದು. ಯಾವ ಸ್ಟಾಫಲ್ಲಿ ಸುಮ್ಮನೆ ತೊಗೊಳೋದಿಲ್ಲ. ಫಸ್ಟ್ ಏನು ಮಾಡ್ತಾರೆ? ಸೆಕ್ರೆಟ್ರಿ ಮಾಡ್ಕೋತಾರೆ ಕಂಪ್ನಿಗೆ. ಆ ಕಂಪ್ನಿಯಲ್ಲಿ ನೇಚರಲ್ಲಿ ಸೆಕ್ರೆಟ್ರಿ ಹಾಗೆ ಮಾಡ್ಕೋತಾರೆ. ಆ ಕೋರ್ಸ್ ಅದು ಆ್ಯಕ್ಚುಲಿ ಅವ್ರು ಕೋರ್ಸ್ ಮಾಡಿದರೆ ಅಪಾಯಿಂಟ್ಮೆಂಟ್. ಅದು ನಮ್ಮಲ್ಲಿ ತೀರ್ಥ ಕೊಡ್ಲಿಕ್ಕೂ ಯಾರು ಬೇಕಾರಾಗ್ಬೋದು, ಪೂಜೆ ಮಾಡ್ಲಿಕ್ಕೆ ಯಾರು ಬೇಕಾರಾಗ್ಬೋದು. ಹಾಗಾಗಬಾರ್ದು. ಅವ್ರು ಕೋರ್ಸ್ ಪರೀಕ್ಷೆ ಕೊಟ್ಟು ಸೇರಬೇಕು ಅವ್ರು, ಗೊತ್ತಾಯ್ತು? ಎಲ್ಲದನ್ನು ಮಾಡಿ ತೋರಿಸ್ಬೇಕು ಅವ್ನು ಪ್ರಾಕ್ಟಿಕಲಾಗಿ, ಇಲ್ಲರೂ ತಪ್ಪಾಗುತ್ತೆ. ಇವತ್ತು ಆ ಥರ ಇಲ್ಲ. ಯಾರು ಬೇಕು ಫ್ರೀ ಇದ್ದವರೆಲ್ಲ ಸೇರಿಸಕ್ಕೆ ಶುರು ಮಾಡಿಬಿಟ್ರೆ ಪಂಜಿತ ಆಗುತ್ತೆ. ಅವ್ರೇನು ದುಡ್ಡು ಉಳಿಯುತ್ತೆ, ಆ ಥರ ದುಡ್ಡು ಉಳಿಬೇಕಾಗುತ್ತೆ. ದುಡ್ಡು ಪ್ರಶ್ನೆ ಅಲ್ಲ, ದುಡ್ಡು ಬೆಳೆಯುತ್ತೆ. ಸರಿಯಾಗಿ ಕೊಟ್ಟರೆ ಏನಾಗುತ್ತದ ಸಮಸ್ಯೆ ನಿಜವಾಗ್ಲೂ ಬೆಳೆಯುತ್ತೆ. ದೊಡ್ಡ ದೊಡ್ಡ ಸಂಬಳ ಕೊಡೋರು ಪಾಪರಾಗಿದ್ದಾರಾ? ಇಲ್ಲ, ಇನ್ನೂ ಕಂಪ್ನಿ ಬೆಳೆಯುತ್ತೆ. ನಮ್ಮಲ್ಲಿ ಲಿಮಿಟ್ ಮಾಡ್ಲಿಕ್ಕೆ ಹೋದಾಗ ಕೆಟ್ಟೋಗ್ಬಿಡುತ್ತೆ. ಸ್ಟ್ರಿಕ್ಟಾಗಿ ಹೇಳಿದ್ರೆ ಮಠ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳೋದೇ ಇಲ್ಲ. ಮಠದವ್ರಿಗೆ ಫಸ್ಟ್ ಪ್ರವಚನ ಹೇಳ್ತೆ ಎಲ್ಲ ಅಟೆಂಡ್ ಆಗಲೇಬೇಕು ಕಂಪಲ್ಸರಿ. ಅವಾಗ ಏನಾಗುತ್ತೆ ಅವ್ರಿಗೆ? ಕೇಳಿ ಹೊಸಬಿಟ್ಟು ಗೊತ್ತಾಗ ಮೊದಲು ಟ್ರೈನಿಂಗು, ಆಮೇಲೆ ಡೈಲಿ ಪ್ರಾಕ್ಟೀಸು. ಇಲ್ಲಿ ಪ್ರವಚನ ನಡೀತಿದ್ರೆ ಹೊಡೆ ಕೂತಿರ್ತಾರೆ, ಹರಟೆ ಹೊಡಿತಾ ಕೂತಿರ್ತಾರೆ, ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಇವ್ರು ಹೇಳೋದಿಲ್ಲ, ಹೇಳಿದ್ರೆ ಓಡೋಗ್ಬಿಟ್ರೆ ಕಷ್ಟ ಅವನು ಅಂತ ಬಿಟ್ಬಿಡ್ತಾರೆ. ನಾವು ಕೊಡ್ಬೇಕಂದ್ರೆ ಓಡೋಗಂತಾನೆ ಹೇಳಬೇಕು. ಅವಾಗ ಖಂಡಿತ ಕೇಳ್ತಾರೆ, ಏನು ಹೇಳು ಅಂತ ಹೇಳೋದು. ಆ ಮಹತ್ವನೇ ಬೇರೆ. ಅವರಿಗೆಲ್ಲ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಇಲ್ಲಿ ವ್ಯಾಲ್ಯೂಸ್ ಇಲ್ಲೇ ಇಲ್ಲ. ಅವ್ನು ಬೈಕೋತ ಕೂತಿರ್ತಾರೆ, ಇನ್ನೂ ಮುಗಿದಿಲ್ಲ, ಮೊಮ್ಮತ್ತಿಗೆ ಊಟಕ್ಕೆ ಲೇಟ್ ಆಗ್ತಿದೆ, ನಮಗೆ ಯಾವಾಗ ಮುಗಿಸ್ತಾರೆ ಅನ್ನೋ ಬುದ್ಧಿ ಇಲ್ಲ ಅಂಥೇಳಿ ಇದು ಮಾಡ್ತಿರ್ತಾರೆ. ಬಾಯಿ ಬಂದ ಬೈತಾ ಕೂತಿರ್ತಾರೆ. ಈಗ ಕೇಳಿಸ್ಕೊಂಡ್ರೆ ಸುಮ್ಮನೆ ಇರ್ತಾರೆ. ಯಾಕೆಂದರೆ ಬಿತ್ತಾರೆ,
ಬಂದು ಕೂಡ್ತೀಯೋ ಹೋಗ್ತೀವಿ ನಾಳೆ ಕೆಟೌಟ್ ಈಗಲೇ ಅಂತ ಹೇಳಿದರೆ ತಪ್ಪು ಇರುತ್ತೆ. ಆ ಸ್ಟ್ರಿಕ್ಟ್ ಇಲ್ದವ್ರೆ ಇದು ಲೀನಿಯನ್ಸ್ ಎಂಬುದು ಮೈನಸ್ ಪಾಯಿಂಟ್. ಆಡಳಿತಗಾರ ಲೀನಿಯನ್ಸ್ ಇರಬಾರ್ದು. ಫಿನ್ಸನ್ ಅದಕ್ಕೆ ಆಗಿದೆ, ಸ್ಟ್ರಿಕ್ಟ್ ಇದ್ದರೆ ಮಾತ್ರ ಕೆಲಸ ಆಗ. ಸ್ಟ್ರಿಕ್ಟ್ ಇದ್ದವರು ಬೈಸ್ಕೊತಾರೆ, ಬೈಲಿ ಕೆಲಸ ಆಗುತ್ತೆ, ಅದು ಮುಖ್ಯ. ಒಳ್ಳೆಯವರಾದ್ರೆ ಬೈಯೋದು ಇಲ್ಲ, ಸರಿಯಾಗಿರ್ತಾ ಇದ್ದೆ. ನೈವ ವೃಕೋದರೇನ ಕಾರ್ಯಾಣಿ ಸಿದ್ಧಂತಿ. ಯಾವಾಗಲೂ ಕೂಡ ಆಡಳಿತಗಾರನಿಗೆ ಎಲ್ಲರೂ ಭಾರಿ ಕರುಣೆ ಇದ್ದರೆ ಏನೂ ಉಪಯೋಗ ಇಲ್ಲ. ಅದನ್ನೇ ಹೇಳ್ತಾರೆ, ನೈವ ಕ್ಷಜಾ ಕುಜನೇ ಕುಜನತಾಸು ಸದೈವ ಧರ್ಮ. ದ್ರೌಪದಿ ಹೇಳೋದು ಕೆಟ್ಟವರಿಗೆ ಕರುಣೆ ತೋರಿಸ್ಬಾರ್ದು ಅಂತ ದ್ರೌಪದಿ ಹೇಳೋದು. ಎಲ್ಲರನ್ನು ಕರುಣೆ ತೋರಿಸೋದಾದರೆ ಅರ್ಥ ಇಲ್ಲ, ಧರ್ಮ ಹಾಳಾಗೋಗ್ಬಿಡುತ್ತೆ. ಅದರಿಂದ ಹೇಳಿದ್ರು ಬೇರೆ ವಿಷಯಕ್ಕೆ ಕರುಣೆ ಸರಿ, ಆದರೆ ಧರ್ಮ ಬಂದಾಗ ಮಾತ್ರ ಇದು ಶಾಸ್ತ್ರ ಅಂದರೆ ಶಾಸ್ತ್ರ, ರೂಲ್ ಅಂದರೆ ರೂಲ್. ಶಾಸ್ತ್ರ ಅಂದರೆ ರೂಲ್, ಶಾಸನ. ಇದಿಷ್ಟು ಇವತ್ತು ತುಂಬ ಜನ ಲೀನಿಯನ್ಸ್ ಕೊಟ್ಟೆ ಮನೆಗಳು ಹಾಳಾಗ. ಚಿಕ್ಕ ಮಗು ಅಂತಾರೆ, ಬಂದು ಅದೇ ದೊಡ್ಡ ಮಗು ಆಗೋದು ನಾಳೆ. ದುರ್ಯೋಧನಿಗೆ ಹಾಗೆ ಮಾಡಿದ್ರು ಧೃತರಾಷ್ಟ್ರ. ಅಯ್ಯೋ ಮಗು ಬಿಡುತ್ತಾನೆ, ನಾವೆಲ್ಲ ನಾನಿರ್ತೀವಿ ನೀವಿರ್ತೀವಿ ಎಲ್ಲ ಇದ್ರು, ಎಲ್ಲರೂ ಮುಗಿದವರು. ನಾವಿರ್ತೀವಿ ಧೃತರ, ನೀನಿರೋದಿಲ್ವಾ, ನಾನಿರೋ ಭೀಷ್ಮ ದ್ರೋಣರಿಲ್ವಾ, ಎಲ್ಲ ಇಲ್ದಾಗಾಯ್ತು. ಅಷ್ಟು ಸ್ಥಿತಿ ಬಂದು ಎಲ್ಲರೂ ಇಲ್ಲದಂತೆ ಮಾಡಿಬಿಟ್ಟ ಅವನು ಕೊನೆಗೆ ದುರ್ಯೋಧನ. ಆದ್ದರಿಂದ ಎಂದೂ ಕೂಡ ಈಗ ಹೇಳದೆ ಹೋದರೆ ಆಮೇಲೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಆಗಲೇ ಕೇಳಬೇಕು, ಕೇಳಿದರು ಅದು ಕಠಿಣವಾಗಿರಲೇಬೇಕು. ಕಾರ್ಯಾರ್ಥಿನೋ ಆಮೇಲೆ ಅವರೇ ಅಂತಾರೆ, ಮೊದಲು ಬೈದವರು ಇಷ್ಟು ಮಾಡಿದ್ರೆ ಭಾರಿ ಅನುಕೂಲ ಆಯಿತು ಅಂತ ಅವರೇ ಅಂತಾರೆ. ಇಲ್ಲದವ್ರು ಅನ್ನೋದಿಲ್ಲ, ಹಾಗೆಲ್ಲ ಇವರೇ ಹಾಳು ಮಾಡಿದರು ಅಂತಾರೆ ಕೊನೆಗೆ. ಸಿದ್ಧಂತಿ ಯಥೋಖಿಲ್ ಕಾರ್ಯಾಣಿ ಸಿದ್ಧಂತಿ ಯಥೋಖಿಲಾನಿ ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತ ಏತಾನ್ ಸತತಂ ಸಮಸ್ತಾಃ ಯಥಾ ಸುರೇಂದ್ರಂ ಮುನಯಶ್ಚ ಸರ್ವೇ. ಅದು ಸರ್ವ ಸಂಧಿಯಾಗಿ ಆಯಾಂತಿ ದೇವ ಅಪಿ ಕೃಷ್ಣಮರ್ಚಿತುಂ. ಇದು ಬಹಳ ಅಪೂರ್ವ ವಿಷಯ. ಮತ್ತೊಂದಿದೆ, ಗಂಧರ್ವ ವಿದ್ಯಾಧರ ಚಾರಣಾಶ್ಚ ಸೇವಂತೆ ಬಿಡಿಸ್ಬೇಕು. ಏತಾನ್ ಸತತಂ ಸಮಸ್ತಾಃ ಯಥಾ ಸುರೇಂದ್ರಂ ಮುನಯಃ ಚ ಸರ್ವೇ ಆಯಾಂತಿ ದೇವಾಃ ಅಪಿ ಕೃಷ್ಣಮರ್ಚಿತುಂ. ಇದು ಇವತ್ತಿನ ಸಾಧ್ಯ ಇಲ್ಲ, ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಸಂಗತಿ. ಪ್ರತಿನಿತ್ಯದಲ್ಲೂ ಕೂಡ ಕೃಷ್ಣ ಅಲ್ಲಿ ಯಾವಾಗ ಬಂದ ಅಂದರೆ ದೇವತೆಗಳೆಲ್ಲ ಬರ್ತಾಯಿದ್ರು ಭೂಲೋಕಕ್ಕೆ, ಗಂಧರ್ವರು ಬರ್ತಾಯಿದ್ರು, ಎಲ್ಲ ಕೃಷ್ಣ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಯಾಕೆ ದೇವರು ಅಲ್ಲೇ ಇದ್ದಾರೆ ಅಂತ ಬರ್ತಿದ್ರು. ಅದು ಸಿಂಪಲ್. ಅದು ಪ್ರಧಾನಮಂತ್ರಿಗಳೆಲ್ಲ ಬಂದಾಗ ಏನು ಮಾಡ್ತಾರಾಗ, ಎಂಟೈರ್ ಆಫೀಸಲ್ಲಿದ್ದಾಗ ಆಗಿಬಿಡೋದು. ಜನ ಎಲ್ಲ ಬಂದು ಅಲ್ಲಿಂದ ಕೆಲಸ ಅಲ್ಲಿಂದ ಅರ್ಜೆಂಟ್ ಬಂದು ನೋಡೋಕೆ ಬರ್ತಾರೆ. ಕೃಷ್ಣ ಜಗದೊಡೆಯ ಆದ್ದರಿಂದ ಜಗನ್ನಾಥ. ಇದು ಈ ಕಲಿಯುಗದಲ್ಲಿ ದೇವತೆಗಳು ಕಾಣೋದಿಲ್ಲ, ಅವರು ಬರ್ತಾರೆ ಕಾಣೋದಿಲ್ಲ ಅಷ್ಟೇ. ಅದಕ್ಕೆ ಬತ್ತಿಗೆಯವರು ಪುರಾಣ ಹೇಳ್ಬೇಕಾದ್ರೆ ಹೇಗೆ ಹೇಳ್ತಾ ಇದ್ರು, ಅಲ್ಲಿದ್ದ ದೇವತೆಗಳು ಸಂತೋಷ ಪಡ ಹೇಳ್ತಾ ಇದ್ರು. ಕಣ್ಣಿಗೆ ಕಾಣ್ತಾ ಇಲ್ಲ, ಕಾಣ್ತಾ ಇದ್ದಾರೆ ಕಾಣ್ತವೆ ಶಾಸ್ತ್ರ ಹೇಳಿರೋದ್ರಿಂದ ನಮಗೆ ಕಣ್ಣಿಗೆ ಕಾಣದೇ ಇದ್ದಾರೆ ಅಂತ ತಿಳ್ಕೊಂಡಿರ್ಬೇಕಾಗ ಆ ರೀತಿ ಅದು ಆ್ಯಕ್ಚುಲಿ ಕಾಣ್ತಾ ಇದ್ರಾಗ. ಗಂಧರ್ವ ವಿದ್ಯಾಧರ ಚಾರಣಾಶ್ಚ. ಗಂಧರ್ವರು ವಿದ್ಯಾಧರರು ಚಾರಣರು ಅವರೆಲ್ಲ ಯಾರವರು ಕ್ಲಾಸ್ ಆಫ್ ಡೆಮನ್ ಇದದು ದೇವತೆಗಳ ಗುಂಪಿನಲ್ಲಿ ಒಂದು ಸಬ್ ಕ್ಲಾಸ್ ಅದು. ಸೇವಂತೆ ಏತಾನ್ ಸತತಂ ಸಮಸ್ತ. ಪಾಂಡವರಿಗೂ ಗೌರವ ಸಲ್ಲಿಸ್ತಾ ಇದ್ದರು. ಯಥಾ ಸುರೇಂದ್ರಂ ಮುನಯಶ್ಚ. ಇಂದ್ರನನ್ನು ಬೇರೆ ದೇವತೆಗಳು ಹೇಗೆ ಸೇವಿಸಬೇಕು, ಇವೆಲ್ಲ ಇಂದ್ರ ಪದವಿಯಲ್ಲಿದ್ದಾರೆ ಪಾಂಡವರೆಲ್ಲ ಕೂಡ ಸೇವಿಸ್ತಾ ಇದ್ದಾರೆ. ಸರ್ವೇ ಸಮಾಯ ಆಯಾಂತಿ ದೇವಾ ಅಪಿ ಕೃಷ್ಣಮರ್ಚಿತಂ. ಕೃಷ್ಣ ದೊಡ್ಡ ದೊಡ್ಡ ದೇವತೆಗಳೇ ಬಂದು ಇದು ಮಾಡ್ತಾರೆ. ಆಸೂಯಾಗದ ಕಾಲಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಅಲ್ಲೇ ಕೂತಿದ್ರು ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಆ ಕಾಲ ಇತ್ತು. ಕೃಷ್ಣಮರ್ಚಿತಂ ತೇಷಾಂ ರಾಷ್ಟ್ರೇ. ಕೃಷ್ಣನ ಪೂಜೆ ಮಾಡೋ ಸುಯೋಗ ಬರುತ್ತೆ ಅಂಥೇಳಿ ದೇವತೆಗಳೂ ಬರ್ತಾಯಿದ್ರು. ಎಷ್ಟೋ ಜನ ಭೀಮಾದಿಗಳನ್ನ ಅರ್ಚನೆ ಮಾಡಿ ರುದ್ರಾ ದೇವತೆಗಳು ಬರ್ತಾಯಿದ್ರು, ಅಷ್ಟು ಮೇಲಿದ್ದವರು. ತೇಷಾಂ ರಾಷ್ಟ್ರೇ. ಎಷ್ಟು ಸತ್ ರಾಷ್ಟ್ರ ಅಂತ ಇದರಲ್ಲೂ ಎಷ್ಟು ಸತ್ತು ಉಪಯೋಗಿಸ್ಬಿಟ್ಟಿದ್ದಾರೆ ಒಂದೇ ಇದರೊಳಗೆ. ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾ ಪ್ರವರ್ತಿತಾ ಏವ ತತೋಧಿಕಾಶ್ಚ ವೃದ್ಧಿಶ್ಚ ತಸ್ಮಾತ್ ಅಧಿಕಾ ಸುವರ್ಣರತ್ನಾಂಬರಾದೇರಪಿ ಸಸ್ಯ ಸಂಪದಾಂ. ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾ ಪ್ರವರ್ತಿತಾ ಏವ ತತಃ ಅಧಿಕಾ ಚ ವೃದ್ಧಿ ಚ ತಸ್ಮಾದಧಿಕಾ ಸುವರ್ಣರತ್ನ ಅಂಬರಾದೇಃ ಅಪಿ ಸಸ್ಯ ಸಂಪದಾಂ. ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮ. ಕೃತಯುಗದ ಧರ್ಮಗಳು. ಕೃತಯುಗದಲ್ಲಿ ಹೇಗಿತ್ತು ಧರ್ಮ 4 ಕಾಲಲ್ಲಿ ಓಡಾಡ್ತಾ ಇತ್ತು, ಪೂರ್ಣ ಇತ್ತು ಅಂತ ಅರ್ಥ. ಪೂರ್ಣವಾಗಿತ್ತು. ಆದ್ದರಿಂದ ಅಷ್ಟು ವೈಭವದಿಂದ ರಾಜ್ಯಭಾರ ನಡೆಯಿತು. ಧರ್ಮಾಚರಣೆ ಹೇಗೆ ನಡೆಯುತ್ತೋ ಆ ರೀತಿ ಸಂಪತ್ತೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಧರ್ಮ ಬಿಟ್ಟರೆ ಸಂಪತ್ತು ಬರುತ್ತೆ ಅನ್ನೋದು ಭ್ರಾಂತಿ. ಅದು ಬಂದ ಸಂಪತ್ತು ನಿಜವಾದ ಸಂಪತ್ತಲ್ಲ. ಅದು ನಾಳೆ ಸರ್ವನಾಶ ಮಾಡೇ ಹೋಗೋದು. ಅದಕ್ಕೆ ಧಾರ್ಮಿಕವಾದ ರೀತಿಯಲ್ಲಿ ಬದುಕಿದರೆ ಬರೋ ಸಂಪತ್ತಿದೆ. ಎಷ್ಟೇ ಕಡಿಮೆ ಬಂದರೂ ಕೂಡ ಅಕ್ಷಯ. ಎಷ್ಟೇ ಕಡಿಮೆ ಬಂದರೂ ಅಕ್ಷಯ, ಅದು ಎಷ್ಟೇ ಹೆಚ್ಚು ಬಂದರೂ ಸುಕ್ಷಯನೇ.
ತೇಷಾಂ ರಾಷ್ಟ್ರೇ ಕಾರ್ತಯುಗಾ ಹಿ ಧರ್ಮಾ ಪ್ರವರ್ತಿತಾ. ಪ್ರವರ್ತಿತ ಅಂದ್ರೇನು? ಯುಗದಿಂದಾಗಿ ಬಂದಿದ್ದಲ್ಲದು. ಯಾವುದರಿಂದ ಬಂತದೋ? ಆಳ್ವಿಕೆಯಿಂದಾಗಿ ಬಂತು. ಕೃತಯುಗದಲ್ಲಿ ಹಾಗಲ್ಲ. ಜನ ನ್ಯಾಚುರಲಿ ಹಾಗಿದ್ದರು. ಹಗಲಲ್ಲಿ ಬೆಳಕಿದ್ದಾರೆ, ಬೆಳಕಿದ್ದು ಸೂರ್ಯ ಇದ್ದ. ರಾತ್ರಿಯಲ್ಲಿ ಬೆಳಕಿದ್ದಾರೆ, ಏರ್ಪಾಟ್ ಮಾಡಿದ್ದಾರೆ ಅಂತ ಅರ್ಥ. ರಾತ್ರಿ ಬೆಳಕೊಂಬೋದೇನದು? ರಾತ್ರಿ ಏನಿರಬೇಕು ನ್ಯಾಯವಾಗಿ? ಬೆಳಕಿದೆ ಅಂದ್ರೆ ಅರ್ಥ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಹಗಲು ಇಲ್ಲ. ಹಗಲು ನ್ಯಾಚುರಲ್ ಆಗಿ ಏನಿರಬೇಕು? ಬೆಳಕಿರಬೇಕು. ಕೃತಯುಗದಲ್ಲಿ ಹಗಲಿದ್ದಾಗಿತ್ತು. ಇಲ್ಲಿ ರಾತ್ರಿ ಹಗಲು ಮಾಡಿದ್ರು. ಕಲಿಯುಗ ಹತ್ತಿರ ಬರ್ತಾ ಇದೆ. ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮ್ ಇದ್ದಾಗ ಆ ಟೈಮ್ನಲ್ಲಿ ನೀವು ಡೇ ಲೈಟ್ ತಂದರೆ ಅದು ಭಾರಿ ಗ್ರೇಟರ್. ಅದಕ್ಕೆ ಪ್ರವರ್ತಿತ ಅಂತ ಪದ ಉಪಯೋಗಿಸಿದ್ರು. ಕಲಿಯುಗ ಧರ್ಮ ಇರೋದೇ ಹಾಗೆ. ಕೃತಯುಗದಲ್ಲಿ ಇವರಿಂದಾಗಿ ಹಾಗಿತ್ತು. ಪ್ರವರ್ತಿತ ಏವ ತಥೋ ಅಧಿಕಾಶ್ಚ. ಕೃತಯುಗಕ್ಕಿಂತ ಜಾಸ್ತಿ ಆಗಿತ್ತು ಧರ್ಮಾಚರಣೆ. ಪಾಂಡವರ ಕಾಲಕ್ಕೆ ಏನಾಗಿತ್ತು? ಕೃತಯುಗನ ಮೀರಿಸಿಬಿಟ್ಟು ಅಂತ ಹೇಳ್ತಾರೆ. ಇದು ಸ್ವಲ್ಪ ನಮಗೆ ಕಷ್ಟ ಅರ್ಥ ಆಗೋದು. ಕೃತಯುಗ ಅಲ್ಟಿಮೇಟ್ ಅಂತ ಹೇಳಿ ಮೀರಿಸೋದೇನು ಬಂತು? 100% ಜಾಸ್ತಿ ಹೇಳಿದ್ರೆ ಅರ್ಥ ಇಲ್ಲ. 100% ಆಯಿತು. 101% ಅಂದರೆ ಏನದು? ಸುಮ್ಮನೆ ಕ್ಲಾರಿಫಿಕೇಶನ್ ಕೊಡೋದೇ ಹೊರತು ಅದು ರಾಂಗ್. ಅದು ಆ್ಯಕ್ಚುಲಿ ಯಾತಕ್ಕೆ ಹೇಳ್ತಾರೆ ಅದನ್ನು? ಸುಮ್ಮನೆ ಗಟ್ಟಿ ಹೇಳೋದಕ್ಕೋಸ್ಕರ ಅಷ್ಟೇ ಹೊರತು 200% ಗ್ಯಾರಂಟಿ ಬರ್ತೀರಿ ಅಂತಾರೆ. 100% ಕೈ ಕೊಟ್ಟಿರ್ತಾರೆ. ಆ ವಿಚಾರ ಬೇರೆ. ಹೇಳ್ಬೇಕಾದ್ರೆ 200% ಬಂದೇ ಬರ್ತೀರಿ ಅಂತ ಹೇಳಿರ್ತಾರೆ. ಆ ಥರ ಅದು ಸುಮ್ಮನೆ ಹೇಳೋದು. ಅಂದರೆ ಗ್ಯಾರಂಟಿ ಬರ್ತೀರಿ ಅಂತ ಹೇಳೋದಕ್ಕೆ ಮಾತು ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಆ ನಡೆದಿದ್ದು ಯಾಕೆ ಹಾಗಾಯಿತು ಅಂದರೆ ಕೃತಯುಗ ಧರ್ಮ ಕೃತಯುಗ ಇದೆ ಈಗ ನ್ಯಾಚುರಲ್ ಆಗಿದೆ. ಅದು ಇಲ್ಲಿ ಹಾಗಲ್ಲ. ಅಗೇನೆಸ್ಟ್ ಇದ್ದ ಕಾಲಕ್ಕೆ ತಂದಿದ್ದಾರೆ. ಅದರಿಂದ ಏನಾಯಿತು? ಇದು ಗ್ರೇಟ್ ಆಯಿತು. ಅರ್ಥ ಆಯ್ತಾ ಈಗ? ಅಗೇನೆಸ್ಟ್ ಇದ್ದ ಕಾಲಕ್ಕೆ ಅದು ಅಚೀವ್ಮೆಂಟ್ ಇದು. ಅದು ಅಚೀವ್ಮೆಂಟ್ ಅಲ್ಲ, ನ್ಯಾಚುರಲ್. ಇದು ಅಚೀವ್ಮೆಂಟ್ ಆಯ್ತು. ಯಾತಕ್ಕಾಯಿತು ಅಂದರೆ ಅದಕ್ಕೆ ಕೃತಯುಗಕ್ಕಿಂತ ದೊಡ್ಡದೊಂದಿಷ್ಟು. ಅದು ಹೇಳ್ತಾರೆ ಕೃತಯುಗದ ಯಾತಕ್ಕಿಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ ಅದನ್ನು. ಕೃತಯುಗದಲ್ಲಿ ಲೆಕ್ಕಾಚಾರ 100% ಇದು ಹಾಗಲ್ಲ. ಸ್ವಲ್ಪ ಮಾಡಿದರೆ ಜಾಸ್ತಿ ಮಾಡಿಕೊಡ್ತಾ ಇದ್ರು. ಇದು ಪ್ಲಸ್ ಪಾಯಿಂಟ್ ಆಯಿತು. ಕಲಿಯುಗ ಹತ್ತತ್ರ ಬಂದಿರೋದ್ರಿಂದ ಜಾಸ್ತಿ ಬಂದ. ನೈಟ್ ಟೈಮ್ಸ್ ಡಬಲ್ ಮೀಟ್ರ್ ಚಾರ್ಜ್ ಕೊಡ್ತಾರಲ್ಲ ಹಾಗೆ ಗೊತ್ತಾಯ್ತು. ಆ ಥರ ವ್ಯವಸ್ಥೆ ಬಂತು. ಈ ರೀತಿಯಲ್ಲಿ ಒಳ್ಳೆ ಪ್ರತಿಯೊಂದನ್ನು ತಿಳ್ಕೊಂಡಷ್ಟು ನಮಗೆ ಭಾಳ ಅನುಕೂಲ ಆಗುತ್ತೆ. ಏನ ಏನು ಮೀನಿಂಗ್ ಇದೆ? ಇವ್ರ ಕಾಲಕ್ಕ ಕೀಚಕ ಜರಾಸಂಧ ಏನು ಕಡಿಮೆ ಇದ್ರು ಅವರು. ಹಾಂ ಅಲ್ಲ, ಇವ್ರ ರಾಜ್ಯ ಅಲ್ಲ. ಅವ್ರು ಸೋಲಿಸ್ತಾರೆ, ರಾಜ್ಯ ಮಾಡ್ತಿರೋದು ಇವರು. ದುರ್ಗತಿ ಮಾಡಿ ಬರ್ತಾ ಇದ್ದಾರಲ್ಲ, ತಪ್ಪು ಕೊಡ್ತಿದ್ರು ಅವರೆಲ್ಲ. ಅವ್ರು ಇದ್ದಾರೆ ಅವರೆಲ್ಲ. ಎರಡೀಗ ಯುದ್ಧಕ್ಕೆ ಬರದಂತೆ ನೋಡ್ಕೊಂಡಿದ್ದು, ಬಂದರೆ ಸೋಲಿಸಿ ಕಳಿಸೋದು. ಅದು ಗ್ರೇಟ್ ತಾನೇ. ಈಗ ಅವ್ರು ಇದ್ರು. ಅವರು ಮರ್ತು ಬಿಟ್ಟರು ಹೇಳಬೇಕಾದ್ರೆ. ಉದಾಹರಣೆಗೆ ಕೃತಯುಗದಲ್ಲಿ ಅವ್ರ ಪ್ರಶ್ನೆ ಏನು ಗೊತ್ತಾ? ಹಿರಣ್ಯಾಕ್ಷರ ಅಂಥವ್ರು ಇದ್ದರು. ಇಲ್ಲ ಅಂತ ಅವ್ರ ಅಪ್ಪನಂಥವ್ರು ಇದ್ದಾರೆ. ಅಲ್ಲ ಹಿರಣ್ಯಕಶ್ಮೀರಿ ಶಿಶುಪಾಲ ಬೇರೆ ಇರೋದು ಬೇಕಾಗಿಲ್ಲ. ಅದು ಹಿರಣ್ಯಾಕ್ಷರ ದತ್ತವಕ್ರ. ಅವ್ರು ಮೀರಿಸ್ತವನೇ ಜರಾಸಂಧ, ದುರ್ಯೋಧನ, ಕಲಿ ಎಲ್ಲ ಬಂದುಬಿಟ್ಟಿದ್ದಾರೆ ಈಗ. ಅದು ಫುಲ್ ಫ್ರೆಂಡ್ಸ್. ಇನ್ನೂ ಹೇಳಬೇಕಾದ್ರೆ ಅವರೆಲ್ಲ ಬ್ಯಾಚ್ ಬೈ ಬ್ಯಾಚ್ ಬಂದರು, ಒಟ್ಟಿಗೆ ಬರಲಿಲ್ಲ ಅವರು. ಹಿರಣ್ಯಾಕ್ಷರ ಡಾಮಿನೇಟ್ ಆದ ಹಿರಣ್ಯ ಡಾಮಿನೇಟ್ ಆಗಲಿಲ್ಲ. ಅವರವ್ರ ಚಾನ್ಸ್ ಇತ್ತು. ಒಟ್ಟಿಗೆ ಬಂದುಬಿಟ್ಟಿದ್ದಾರೆ. ಆ ಎಂಟೈರ್ ಅದೇ ಆಚಾರ ಹೇಳಿದರು. ರಾಮಾಯಣ ಮಹಾಭಾರತ ಯಾತಕ್ಕೆ ಗ್ರೇಟ್ ಅಂತ ಕೇಳಿದರೆ ಎಲ್ಲ ದೇವತೆಗಳ ಅವತಾರವಾಗಿದ್ದು 2 ಸರ್ತಿ ಮಾತ್ರ. ಎಲ್ಲ ದೈತ್ಯರ ಅವತಾರ ಆಗಿದೆ 2 ಸರ್ತಿ ಮಾತ್ರ. ಹಿರಣ್ಯಕಶ್ಯಪ ಇದ್ದಾಗ ಅವನೊಬ್ಬರೇ, ಈ ಗ್ಯಾಂಗ್ಗಳಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಭಾರಿ ಸಮಸ್ಯೆ ಆಗಿತ್ತು. ಹರಿವಾಯುಗಳಿಂದ ಇಬ್ಬರು ಅವತಾರ ಮಾಡಿದ್ರು. ಅದಕ್ಕೋಸ್ಕರ ಇದು ಸರಿಯಾಗಿ ನೋಡಿದರೆ ಇಬ್ಬರು ಅಷ್ಟೇ ವಾಪಸ್ ಹೋಯ್ತು. ಈಗ ಸುಲಭವಾದ ಕಾಲ. ಇವತ್ತು ಬರೀ ಎಲ್ಲ ನೋಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಹಾಗಿದೆ ಆ ವ್ಯವಸ್ಥೆ. ಅದು ರಾತ್ರಿ ಬೆಳಗ್ಗೆ ಏರ್ಪಾಡು ಮಾಡಿ ಹಗಲು ಮಾಡಿದ್ರು ತೊಂದರೆ. ಬೇಲೆ ಎತ್ತು ಬೆಳಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ನೀರು ಬಂದು ದೊಡ್ಡದಾರೆ, ಬೇಸಿಗೆಯಲ್ಲಿ ನೀರು ತಂದರು. ರಾಯರು ಹೋಗ್ಬೇಕಾದ್ರೆ ಪಾಪ ಬಸರಿಗೆ ತಕ್ಷಣ ಏನು ಮಾಡಿದ್ರು, ಅಲ್ಲಿ ನೆರಳು ತಂದರು. ಅದು ಗ್ರೇಟ್ ಆಯಿತು. ಯಾವುದೋ ಫ್ಯಾನ್ಗೇನಿದ್ದ ತೊಂದರೆ ದೊಡ್ಡದಂತ ಅನಿಸೋದಿಲ್ಲ ಅಂತಲ್ಲಿ ತಂದರು. ಅದಕ್ಕೆ ಮಹಿಮೆ ಅಂತ ಯಾವಾಗ ಕರೀತಾರೆ? ಸಾಮಾನ್ಯವಾಗಿ ಅಸಾಧ್ಯವಾಗೋದನ್ನು ಮಾಡಿದಾಗ ಮಹಿಮೆ ಆಗುತ್ತೆ. ಇದು ಪಾಂಡವರ ಮಹಿಮೆ ಇದೆ. ಅರ್ಥ ಆಯ್ತಾ? ಅವರಷ್ಟೇ ಇದ್ದರು, ಅವರಿಗಿಂತ ಜಾಸ್ತಿ ಕೆಟ್ಟವರಿದ್ದರು. ಅಂಥ ಹೊತ್ತಿನಲ್ಲಿ ಇನ್ನೂ ಜಾಸ್ತಿ ಧರ್ಮ ಮಾಡಿಸ್ತಿದ್ರು ಅಂದರೆ ಅವ್ರ ಕೆಪಾಸಿಟಿ ಎಷ್ಟಿತ್ತು ಅಂತ ಗೊತ್ತಾಯ್ತಾ. ಇದರಿಂದ ಒಂದು ವಿಷಯ ಹೇಳ್ತಾರೆ ಮುಂದೆ. ಯಾವಾಗಲೂ ಕೂಡ ನಾವು ಇನ್ನೊಂದ್ರ ಮೇಲೆ ನೆಪ ಹಾಕಿ ನಾವು ಧರ್ಮ ಬಿಡಬಾರ್ದು. ಧರ್ಮಾಚರಣೆ ಮಾಡಿದರೆ ಎಲ್ಲವೂ ಏನಾಗುತ್ತೆ, ಅಲ್ಲಿಗೆ ಸಪ್ರೆಸ್ ಆಗಿಬಿಡೋದು. ಧರ್ಮದ ಕೆಪಾಸಿಟಿ ಅದು. ಯಾಕೆ? ಧರ್ಮ ರಕ್ಷಣೆ ಪರಮಾತ್ಮ ಮಾಡೋದರಿಂದ ವಿಶೇಷ ಮಹತ್ವ ಬಂದುಬಿಡೋದು. ಅದು ಜಾಸ್ತಿ ಸರಿಯಾಗಿದ್ದು ನೋಡಿ ಗೊತ್ತಾಗುತ್ತೆ ಅಂತ. ಮೊದಲು ಕಷ್ಟ ಅನಿಸುತ್ತೆ. ಆಮೇಲೆ ಏನಾಗುತ್ತದ, ಇದು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇದು ಬಂದುಬಿಡುತ್ತೆ. ಹಾಗೆ ಫೀಲ್ಸ್ ಇಟ್, ಅನುಭವ ಬರುತ್ತೆ ಅವನಿಗೆ. ಆ ಅರ್ಥದಲ್ಲಿ ಪಾಂಡವರ ರಾಜ್ಯ ಅತ್ಯಂತ ಯಶಸ್ವಿಯಾದ ರಾಜ್ಯವಾಯಿತು ಧರ್ಮ ಇದ್ದಿದ್ದರಿಂದ. ಆಧುನಿಕ ಕಾನ್ಸೆಪ್ಟ್ ಹೇಗೆ ಧರ್ಮ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಧರ್ಮ ಹೋಗಬೇಕು, ಧರ್ಮಾತೀತವಾದ ರಾಜ್ಯ ಇರಬೇಕು ಅಂತ. ಅವ್ರ ಅರ್ಥ ಬೇರೆ, ಆ ವಿಚಾರ ಬೇರೆ. ಧರ್ಮಾತೀತ ಅಂದರೆ ಈ ರೀತಿ ಒಳ್ಳೆಯ ಧರ್ಮ ಇಟ್ಟುಕೊಂಡು ರ್ಯಾಷನಲ್ ವ್ಯಾಲ್ಯೂಸನ್ನು ಬಿಡಾಗಿಲ್ಲ. ಅದು ಧರ್ಮನೇ. ಮತ್ತು ರ್ಯಾಷನಲ್ ವ್ಯಾಲ್ಯೂಸ್ ಯಾವ ಧರ್ಮ ಬೇಡ ನಮಗೆ? ಮತೀಯ ಧರ್ಮಗಳು ಬೇಡ.
ಅದು ಸರಿಯಾದ, ಅದು ತಪ್ಪು, ಇದಲ್ಲ. ಅದು ಯಾವ ಧರ್ಮನೂ ಬೇಡ ಅಂದರೆ ತಪ್ಪಾಗುತ್ತೆ. ಈ ಧರ್ಮ ಇರಲೇಬೇಕು. ಇಷ್ಟೊತ್ತು ಹೇಳ್ತಿರೋದೇನೀಗ? ಅದೇ ತಾನೇ ಹೇಳಿದ್ದೀಗ. ಏನಂತ ಹೇಳಿದ್ರು ನೋಡಿ, ಸುವರ್ಣ ರತ್ನಾಂಬರಾದೇರಪಿ ಸಸ್ಯ ಸಂಪದ. ಸುವರ್ಣ, ರತ್ನ, ವಸ್ತ್ರ, ರೇಷ್ಮೆ ಏನು ಬೇಕಾದ್ರೆ ಸಸ್ಯ ಸಂಪತ್ತು. ಎಲ್ಲಿ ಕೃತಯುಗದಲ್ಲಿ ಹೇಗೆ 7 ಸತ್ ಮಳೆ ಬರ್ತಿತ್ತು, 7 ಸತ್ ಮಳೆ ಬರ್ತಿತ್ತಂತೆ. ಅಂಥ ಸ್ಥಿತಿ ಬಂತಿಲ್ಲಿ. ಧರ್ಮಾಚರಣೆ ಮಾಡಿದ ತಕ್ಷಣ ಸರಿಗೆ ಹೋಗ್ಬಿಡುತ್ತಲ್ಲ. ಯಾವಾಗ ಇವನು ಬಿಲ್ ಕೊಡ್ತಾನೆ ಸರಿಯಾಗಿ ಸಪ್ಲೈ ಮಾಡ್ತಾರಲ್ಲ, ಹಾಗೆ ಸರಿಯಾಗಿ ಬಿಲ್ ಕೊಡ್ತಿದ್ರೆ ಏನು ಮಾಡ್ತಾರಾಗ? ಸಪ್ಲೈ ಸರಿಯಾಗಿರುತ್ತೆ. ಇವ್ರು ಧರ್ಮ ಬಿಟ್ಟುಬಿಟ್ರು, ಅಥವಾ ಯಜ್ಞ ಆಗ ನಿಂತೋಯ್ತು, ಬಿಲ್ ನಿಂತೋಯ್ತು, ಕಟ್ ಮಾಡಿದ್ರು ಅಷ್ಟೇ. ಅವರು ಸರಿಯಾಗಿ ಮಾಡೋಕ್ಕೋದ್ರೆ ಬಂದೇ ಬರುತ್ತಾಗ. ಧರ್ಮದ ಫಲ ಅದು. ಧರ್ಮದ ಫಲ ಕಾಣೋದಕ್ಕೆ ಧರ್ಮಾಚರಣೆ ಬಗ್ಗೆ ಆಸಕ್ತಿ ಬರೋದು. ಇವತ್ತು ರಾಯರಂಥವ್ರೆ ಸತ್ಯಧರ್ಮ ರಥಾಯಚ ಈ ಕಾಲದಲ್ಲೂ ಪ್ರಭಾವ ಕಾಣ್ತಾ ಇಲ್ಲ ಅಂತ. ಈ ಕಾಲದಲ್ಲೂ ಕೂಡ ಅವ್ರು ಯಾವ ಕಾಲದಲ್ಲೂ ರಾಯರಿದ್ದವರಲ್ಲ, ಯಾವ ಕಾಲದಲ್ಲಿದ್ದಾರೆ ಅವರೀಗ? ನಮಗೆ ಪಾಂಡವರ ಆಳ್ವಿಕೆ ಅರ್ಥ ಆಗೋದಿಲ್ಲ. ಅದು ಈಗ ಇಷ್ಟು ಶಾರ್ಟ್ ಪೀರಿಯಡ್ 350 ವರ್ಷದಲ್ಲಿ ಹುಷಾರು. ಅಲ್ಲೇನಾಗಿದೆ ನೋಡ್ಬೇಕಾದ್ರೆ. ಅದು ಸ್ವಲ್ಪ ಎಣ್ಣೆ ಗಿಣ್ಣೆ ಸೆಲಿದೆ ನೋಡಿ. ಮತ್ತೆ ಒಡೆ ಅಲ್ಲಿ ಕಾಲಿಟ್ಟು ತಕ್ಷಣ ಜಾರಿತಲ್ಲ ಅಲ್ಲಿ. ಹಾಂ, ಲಾಂಗ್ ಸ್ಟಾರ್. ಸರಿ, ಅದು ನೀರು ಬೇರೆ ಪದ್ಯ ಆಗಿರ್ಬೋದು. ಒಟ್ಟಿಗೆ ಏನಾಯ್ತು, ಈಗ ಈ ವ್ಯವಸ್ಥೆ ಇದ್ದಿದ್ದರಿಂದ ಅದು ದೊಡ್ಡ ಸಾಧನೆ. ಇದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವೇನು ಮಾಡೋಕ್ಕೆ ಬರುತ್ತೆ? ಈಗ ಕಾಲದ ಮೇಲೆ ಕಾಲ ಹಾಕಿ ಧರ್ಮ ಬಿಡಬೇಡಿ. ಈ ಧರ್ಮ ಮಾಡಿ ಕಾಲ ಮೀರಿಸುತ್ತೆ. ಕಾಲನ ಮುಡಿಯೋ ಶಕ್ತಿ ಇದೆ. ಎಷ್ಟೋ ಸರ್ತಿ ಆಫೀಸ್ಗಳು ನೋಡ್ತೇವೆ, ಕೆಟ್ಟ ಹಾಳಾಗೋಗಿರುತ್ತೆ. ಒಬ್ಬನು ಯಾರು ಒಳ್ಳೆ ಆಫೀಸರ್ ಬಂದುಬಿಡ್ತಾನೆ. ಅದೇ ಕಾಲ ಇದು ಎವ್ರಿಥಿಂಗ್ ಅದೇ, ಈಗೆಲ್ಲ ಮಾಡೋಂಗಿಲ್ಲರಿ, ಯಾರೋ ಬಂದುಬಿಟ್ಟಿದ್ದಾರೆ, ಈಗ ಹುಷಾರಿರ್ಬೇಕು ಅಂತ ಹೇಳ್ತಾರೆ. ಸಡನ್ನಾಗಿ ಆಫೀಸ್ ಕೆಟ್ಟ ಹೆಸರಿದೆ, ಒಬ್ಬರದೆಲ್ಲ ಸರಿ ಹೋಗ್ಬಿಡ್ತು. ಅದು ಯಾರು ದೊಡ್ಡವರಾದ್ರೆ ಈಗ ಕಾಲ ಇದಲ್ಲ. ಕಾಲ ಅದೇನೆ. ಮತ್ತೆ ವ್ಯಕ್ತಿ ಕೈಯಲ್ಲಿದೆ. ಮನೆ ಹಾಗೇನೆ. ಇವಾಗ ಕಾಲಕ್ಕೂ ಒಳ್ಳೆ ಮನೆಗಳಿಲ್ವೇನು? ಹಾಗಿದ್ರೆ ಯಾರು ಧರ್ಮ ನಡೆಸಿದಾರೋ ಬಟ್ ಚೆನ್ನಾಗಿದ್ದೇ ಇದ್ದಾರೆ. ಅವರು ಬಿಟ್ಟವ್ರು ಹಾಗಿದ್ದಾರೆ ಅಷ್ಟೇ ಹೊರತು ಎಲ್ಲರೂ ನಾಶ ಆಗಿಲ್ವಲ್ಲ. ಅದು ನೋಡ್ಕೊಂಡಾಗ ಉತ್ತರ ಸಿಗುತ್ತೆ. ಅದಕ್ಕೆ ವಿಷ್ಣು ಹಾಡು ಸ್ತೋತ್ರ ಬರೋದು ಏನಂತ? ನಹಿ ಕಾಲಬಲಂ ಹರಿಪಾದರಜೋ ಧುತಾಗಿ ಪಾಪ ಗಣೇಶು ಜನೇಶು ಸದಾ. ಯಾರು ಪರಮಾತ್ಮನ ಧ್ಯಾನ ಮಾಡಿ ಪಾಪ ಕಳ್ಕೊಂಡಿರ್ತಾರೆ ಅವರಿಗೆ ಕಾಲ ಏನೂ ಮಾಡೋದೇ ಇಲ್ಲ, ಕಾಲಬಲ ಇಲ್ಲ. ಮುಂದೆನೂ ಹೇಳ್ತಾರೆ, ಕಾಲೋವಾ ಕಾರಣಂ ರಾಜ್ಞಃ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ರಾಜನೇ ತಕ್ಕಂತೆ ಕಾಲ ಇರಬೇಕು, ಕಾಲಕ್ಕೆ ತಕ್ಕಂತೆ ರಾಜ ಇರಬೇಕು. ಅಂದರೆ ರಾಜನ ತಕ್ಕಂತೆ ಕಾಲ ಇರುತ್ತೆ ಹೊರತು ಕಾಲಕ್ಕೆ ತಕ್ಕಂತೆ ಕೆಟ್ಟ ರಾಜನಾಗಲಿ ಸಾಧ್ಯ ಇಲ್ಲ ಅಂತೇಳಿ. ಇದನ್ನು ಯಾತಕ್ಕೆ ಹೇಳಬೇಕು ಅಂದರೆ ಇವತ್ತೆಲ್ಲ ಬಿಡೋದಕ್ಕೆ ಕಲಿಯುಗ ಬಿಡ್ರಿ ಬಿಟ್ಟರಾಯ್ತು, ಅದ ಕಾಲ ಮೇಲೆ ನೆಪ ಹಾಕಬಾರ್ದು. ಇವತ್ತು ರಾತ್ರಿಗೆ ಬಂದು ಲೈಟ್ ಇಲ್ಲ ಅಂತಷ್ಟು ಏನು ಮಾಡ್ತಾರೆ? ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಅವರು ನಾಳೆ ನೀರಿಲ್ಲ ಸ್ಟೋರ್ ಮಾಡ್ತಾರೆ. ಕಲಿಯುಗದಲ್ಲಿ ಪ್ರಾಬ್ಲಮ್ ಬಂದರೆ ರೆಡಿಯಾಗೋ ಅಂತ ಅರ್ಥ, ಬಿಟ್ಟು ಬಲಗೈ ಅಂತ ಅರ್ಥ ಅಲ್ಲ. ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ, ಸರಿಯಾಗಿರಿ ಅಂತ ಅನೌನ್ಸ್ ಯಾಕೆ ಮಾಡ್ತಾರೆ ಅವ್ರು ಪೇಪರಲ್ಲಿ? ಅನೌನ್ಸ್ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ, ನೀವು ಮೊದಲೇ ಪ್ರಿಪೇರ್ ಆಗಿ ಅಂತ. ಕಲಿಯುಗ ಹುಷಾರು ಅಂತ ಅನೌನ್ಸ್ ಮಾಡಿದ್ದಾರೆ ವೇದವ್ಯಾಸದೇವರು. ಯಾತಕ್ಕೆ? ಹುಷಾರಾಗಿರಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ಕಳ್ತನ ಮಾಡಿ ಅಂತ ಮಾಡಿಲ್ಲ ಅವರು. ಕಳ್ತನ ಆಗದಂತೆ ನೋಡಿಕೊಳ್ಳಿ ಅಂತ ಮಾಡಿದರು. ಅದನ್ನು ಆ ಎಚ್ಚರಿಕೆಯನ್ನು ನಾವೇನು ತಿಳ್ಕೊಂಡಿದ್ದೇವೆ? ಉಪದೇಶ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಎಚ್ಚರಿಕೆ ಹಿಡಿತಾರೆ, ಸರಿಯಾಗಿ ನೋಡ್ಕೊಳ್ಳಿ, ಡೇಂಜರ್ ಜಾಸ್ತಿ ಇದೆ. ಅದು ಬೇರೆ. ಅದು ಕಾಲಕ್ಕೆ ಆ ಬದಲಾವಣೆ ಅಂತ ಹೇಳಿದರೆ ಇದಲ್ಲ, ಧರ್ಮದ ಬದಲಾವಣೆ ಅಲ್ಲ ಅದು. ಎಂಥ ಬದಲಾವಣೆಗಳು? ಕೆಲವು ವೇಷಭೂಷಣ ಕೆಲವಿರುತ್ತೆ. ಈ ಚಳಿಗಾಲದಲ್ಲಿ ಇರುತ್ತೆ, ಅಲ್ಲಿ ಹೋಗ್ತೀರಿ, ಕೆಳಕ್ಕೆ ಹೋಗ್ತೀರಿ. ನಮಗೆ ಸೆಕೆನೋ ಸೆಕೆ ಬೇಸಿಗೆಯಲ್ಲಿ, ಬದಲಿಗೆ ಹೋಗ್ತಾರೆ ಉಚ್ಚಾಬಟ್ಟೆ ಚಳಿಯಲ್ಲಿ. ಅಲ್ಲಿ ತಕ್ಕಂತೆ ಏನು ಮಾಡಬೇಕಾಗ? ಅಲ್ಲಿ ಅದು ಕಾಲ ಇದಲ್ಲ. ಇದ್ರ ಬದಲಾವಣೆ ಲಂಚ ತೊಗೋಬೇಕು ಕಾಲಕ್ಕೆ ತಕ್ಕಂತೆ, ಅದೆಲ್ಲ ಅರ್ಥ ಅಲ್ಲ ಅಂತಾರ. ಯಾಕೆ ಇದು ಚೇಂಜ್ ವಾತಾವರಣ ಚೇಂಜ್ ಆಗೋದ್ರಿಂದ ಕೆಲವು ವ್ಯತ್ಯಾಸಗಳು ಬರುತ್ತೆ. ತುಂಬ ಚಳಿಯಲ್ಲಿ ನೀವು ಮಧ್ಯ ಉಟ್ಕೊಂಡು ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅದು ಬದಲಾವಣೆ ಹೊರತು ಈ ಬದಲಾವಣೆ ಅಲ್ಲ. ಮತ್ತು ದಿವಸ ಒಣಗೋದಿಲ್ಲ ಬಟ್ಟೆಗಳು ವಾರಗಟ್ಟಲೆ ಆದರು. ನೀವು ಎಲ್ಲಿ ಬಡಿ ಹಾಕೋತೀರಿ ಅಂಥದ್ದು? ದಾವಳಿ ಉಟ್ಕೊಳ್ಳೋಕೆ ಬರುತ್ತೆ ನಿಮಗಾಗ. ಇದಕ್ಕೆ ಆ ಬದಲಾವಣೆ ಅಷ್ಟೇ ಹೊರತು ಇದಲ್ಲ. ಈ ಬದಲಾವಣೆ ಮಾಡಿಕೊಂಡ್ರೆ ಹೋಯ್ತಲ್ಲಿಗೆ, ಆದ್ಯ ಧರ್ಮನೇ ಹೋಯ್ತಲ್ಲಿಗೆ. ಬಾಹ್ಯ ಧರ್ಮ ಎರಡು, ಬಾಹ್ಯ ಧರ್ಮ ಅಂತರ್ಧರ್ಮ ಅಂತೇಳಿ. ಅವು ಚೇಂಜ್ ಆಗೋದಿಲ್ಲ. ಬಾಹ್ಯ ಧರ್ಮ ಏನಾಗುತ್ತೆ? ಆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾಗುತ್ತೆ. ಹಿಂದೆ ಬೇಸಣಿಕೆ ಆಗ್ತಿದ್ರು, ಫ್ಯಾನ್ ಹಾಕ್ತಾರೆ, ಹಾಕಿಕೊಡಿ, ಏನು ತೊಂದರೆ ಏನಿಲ್ಲ, ಗೊತ್ತಾ? ಏನು ಅದನ್ನು ಉಪಯೋಗಿಸಿ, ಗೊತ್ತಾ? ಕರೆಂಟೇ ಉಪಯೋಗಿಸ್ಬೇಡಿ ಅಂತ ಶಾಸ್ತ್ರ ಹೇಳಲಿಲ್ಲ. ಎಲ್ಲದಕ್ಕೆ ಅದನ್ನೇ ಉಪಯೋಗಿಸ್ಬೇಡಿ ಅಷ್ಟೇ. ಎಷ್ಟಕ್ಕೆ ಸಾಧ್ಯ ಇದೆ ಉಪಯೋಗಿಸಿ. ಫ್ರಿಜ್ ಇದೆ, ತಪ್ಪೇನಲ್ಲ. ಎಷ್ಟೋ ನೀವು ಒಳ್ಳೆ ಪದಾರ್ಥ ಇರೋದು ಬರುತ್ತೆ ಅದರಲ್ಲಿ. ಅನ್ನನೇ ಇಟ್ಕೋಬೇಕು ಅಂತ ಹೇಳಲಿಲ್ಲ ಅದರೊಳಗೆ. ಕೆಲವು ಬಿದ್ದು ತೆಗೆದ್ರೆ ಹಳಸೆಲ್ಲ ವಾಸನೆ ಅಷ್ಟರ ಮಟ್ಟಿಗೆ ಕೆಡಿಸಿರ್ತಾರೆ. ಅದೆಲ್ಲ ಈ ರೂಪದ ತೆಗಿರಿ, ಡಂಪಿಂಗ್ ಮಾಡ ಆ ಥರ ಮಾಡಬಾರ್ದು. ತುಳಸಿ ಉಪಯೋಗಿಸಿ, ಇದನ್ನು ಉಪಯೋಗಿಸಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ಲೇ. ಹಣ್ಣುಗಳು ದೇವ್ರ ನೈವೇದ್ಯಕ್ಕೆ ಎಂದು ಎಲ್ಲ ಅಂತ ಆಗೋದಿಲ್ಲ. ಆ ರೀತಿ ವ್ಯವಸ್ಥೆ ಮಾಡ್ಕೋಬೋದು. ಅದು ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಅದು ಬದಲಾವಣೆ. ಮೊದಲು ಏನೇನೋ ಮಾಡಿ ಈ ರೀತಿ ಬದಲಾವಣೆ ಮಾಡಿಕೊಳ್ಳಿ. ಸರಿ, ಈಗ ಗಡಿಗೆ ಸಿಗೋದಿಲ್ಲ ನಿಮಗೀಗ, ಫ್ರಿಜ್ಜಲ್ಲಿ ಇಡ್ತೀರಿ, ಸರಿ ಅಂಥದ್ದನ್ನು ಮಾಡ್ಕೊಳ್ಳಿ. ನೀವು ಗಡಿಗೆ ತೊಗೊಳಕ್ಕೆ ಅವ್ನು ತೆಗೋದಿಲ್ಲ, ಕಷ್ಟ ಅನ್ನೋದು ಮೇಂಟೈನ್ ಮಾಡೋಕ್ಕಾಗಲ್ಲ, ಬಿದ್ದು ಬಳಸ್ಕೊಂಡು ಹೋಗ್ತಾರೆ.
ಕಾಲ ಬದಲಾಗಿದೆ ಆ ಥರ ಮಾಡಿ ಅದಕ್ಕೆ ಬದಲಾಗಿದೆ ಅಂತ ಹೇಳಬೇಕೆ ಹೊರತು ಈ ಸುಳ್ಳು ಹೇಳೋದು ಬದಲಾಗಿದೆ ಅವೆಲ್ಲ ಹೇಳಬಾರ್ದು, ಅದು ಫೇಲ್ಯೂರ್. ಅದು ಹಿಂದೆ ತಾಳೆಗಳನ್ನು ಬೆರೀತಾ ಇದ್ರು, ಇಂಕಿಲಿ ಬರಿತಾ ಇದ್ರು, ಈಗ ನಾವು ಪೇಪರಿಂದಲೂ ಬರಿತೇವೆ. ಸರಿ, ಇದು ತಪ್ಪಲ್ಲ. ಈಗ ತಾಳೆಗರಿಸಿಲ್ಲ ಆ ಥರ ಬರೆಯೋದೇ ಇಲ್ಲ, ಹಾಗೆಲ್ಲ ಮಾಡಬೇಕಾಗಿಲ್ಲ. ಇವತ್ತು ಕಾಲಕ್ಕೆ ತಕ್ಕಂತೆ ಬರೀ ಅದೇ ಹೇಳಿದ್ದು. ಅದು ಬರೆಯೋಣಿಗೆ ಇಲ್ಲ, ಆ ಥರ ಒಳಗೆ ಬರಲ್ಲ. ಇದ್ದಿದ್ರೆ ಬರೀರಿ, ಏನಾಗುತ್ತೋ ಅಲ್ಲಿ ಬರ್ಕೊಳ್ಳಿ ಅಷ್ಟು. ಎಷ್ಟೋ ಸತ್ಯ ನಾವು ಟ್ರಾವೆಲ್ ಮಾಡ್ತೀವಲ್ಲ, ರೈಲ್ವೆ ಟಿಕೆಟ್ ದೊಡ್ಡದಾಗಿರುತ್ತೆ, ಅಲ್ಲಿ ಯಾರೋ ಹೊಡೆದ್ರೆ ಅಲ್ಲೇ ಬರ್ಕೋಬೋದು, ಅಲ್ಲೇ ಬರ್ಕೋಬೋದು. ರೈಲ್ವೆ ಟಿಕೆಟ್ ಫಸ್ಟ್ ಟಿಕೆಟ್ ತಿಂದು ಬರ್ಕೊಂಡು ಅವನೇನು ಕೇಳೋದಿಲ್ಲ, ಯಾಕೆ ಟಿಕೆಟ್ ತೋರಿಸಿದ್ರೆ ಅಷ್ಟೇ. ನಿಮಗೆ ಬೇರೆ ಪುಸ್ತಕ ಬಿಡಬೇಕಾಗಿಲ್ಲ, ಅಲ್ಲೇ ಬರೆದ್ಬಿಡ್ಬೋದಲ್ಲ. ಅದು ಆ್ಯಕ್ಚುಲಿ ಅಲ್ಲಿ ಬರೀಬಾರ್ದು, ಯಾಕೆ ಬೈಲಿಗೆ ಜಾಸ್ತಿ ಇರುತ್ತೆ. ಮರ್ತೋದ್ರೆ ಕಷ್ಟ, ಎಮರ್ಜೆನ್ಸಿ ಬರ್ಕೋತಾರೆ, ಅದು ತಪ್ಪಲ್ಲ. ಮನೆಯವರು ಹಾಗೆ ಮಾಡಬಾರ್ದು, ಮತ್ತೆ ಅದು ತಪ್ಪಾಗುತ್ತೆ. ಮನೆಯಲ್ಲಿ ಧರ್ಮಾಚರಣೆ ರೀತಿ ಹೊರಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಅದು ಕಾಲಕ್ಕೆ ತಕ್ಕಂತೆ ಬದಲಾಗುವಂಥ ಅರ್ಥನೇ ಹೊರತು ಮೂಲ ಧರ್ಮನೇ ಬದಲಾಯಿಸುವಂಥ ಅರ್ಥ. ದೇವ್ರ ಪೂಜೆ ಬಿಡುವಂತೆ ಎಲ್ಲೂ ಬದ್ರಿ ಹೋಗಿ ಬಿಡಬೇಡ ಅಂತಲೇ ಹೇಳೋದು. ಬಟ್ ಇಲ್ಲಿ ಮಾಡೋ ರೀತಿಯಲ್ಲಿ ಮಾಡೋಕ್ಕಾಗಲ್ಲ, ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಮಾಡಿ, ಇದನ್ನು ಮಾಡಿ, ಆ ರೀತಿ ಅಡ್ಜಸ್ಟ್ ಆಗ್ತದೆ, ಬಿಡ್ಲಿಕ್ಕಾಗಲ್ಲ. ಅಷ್ಟೇ. ಅದು ಬೇರೆ ರೀತಿ ಅಪಾರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಡಿಸ್ಕಷನ್ಸ್ ಆಗ್ತಿರ್ಬೋದು ಜನಗಳಲ್ಲಿ, ಮಧ್ಯೆ ಆಗ್ತಿದ್ರೆ ಜನಗಳಿಗೆ ಅವೇರ್ನೆಸ್ ಇರುತ್ತೆ. ಜನಗಳಿಗೆ ಅದು ಎಂಟ್ರಿನೇ ಇಲ್ಲ ಮಾಡಿಬಿಟ್ಟಿರ್ತಾರೆ. ಬರೀ ಇದಾದರೆ ಅವ್ರಿಗೆ ಜನ ದಿಕ್ಕು ತಪ್ಪು ಹೋಗ್ಬಿಡ್ತಾರೆ. ಜನಗಳು ಭಾರಿ ಇಂಪಾರ್ಟೆಂಟ್. ಇವತ್ತು ಪ್ರಜೆಗಳಿಲ್ಲದೆ ಹೋದ ರಾಜ ಇರಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಕಾಮನ್ ಪೀಪಲ್ ಇಲ್ಲದೆ ಹೋದರೆ ಯಾವ ಮಠನೂ ಇರಲಿಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಆ ಕಾಮನ್ ಪೀಪಲ್ಗೆ ಭಾರಿ ಗಮನ ಕೊಡಬೇಕು. ಪಾಮರರು ಅಂತೇಳಿ ಇನ್ನೂ ಕರುಣೆ ತೋರಿಸ್ಬೇಕು ಜಾಸ್ತಿ. ಹೇಳಿಲ್ಲ, ಪ್ರೈಮರಿ ಎಜುಕೇಷನ್ಗೆ ಜಾಸ್ತಿ ಗಮನ ಕೊಡಬೇಕು ನಾವು, ಹೈಯರ್ ಎಜುಕೇಷನ್ಗಿಂತ ಜಾಸ್ತಿ. ಯಾಕೆ ಅಂದರೆ ಇದು ಬೇಸಿಕ್. ಇದು ತಪ್ಪಿರೋ ಬಿದ್ದು ಫೌಂಡೇಶನ್ ಬಗ್ಗೆ ಹೇಗೋ ಹಾಗೆ. ಫೌಂಡೇಶನ್ ಸರಿಯಾಗಿ ಕ್ಯೂರ್ ಆಗದೆ ಹೋದರೆ ಮೇಲೆ ಎಷ್ಟು ಕ್ಯೂರ್ ಮಾಡಿದ್ರು ಅಷ್ಟೇ, ಅಲ್ಲೇ ದೋಷ ಇರೋದು. ಇದು ಫೌಂಡೇಶನ್ ಇದ್ದ ಪ್ರೈಮರಿ ಎಜುಕೇಷನ್. ಆದ್ದರಿಂದ ಪ್ರೈಮರಿ ಎಜುಕೇಷನ್ ಇವತ್ತು ಟೋಟಲಿ ಗಾನ್. ಎಲ್ಲಿ ಮಠಗಳಲ್ಲಿ ಇಲ್ಲೇ ಆದರೆ ಸುಧಾ ಅಲ್ಲವರು ಏನೂ ಇಲ್ಲ. ಹಾಗಾಗಬಾರ್ದು. ಎಲ್ಲ ಸ್ಟೇಜಲ್ಲೂ ಒಂದು ಧರ್ಮಾಚರಣೆ ಇರುತ್ತೆ, ಆಗ ಪರ್ಫೆಕ್ಟ್ ಆಗಿರುತ್ತೆ. ಇದು ಎಲ್ಲರೂ ಒಂದೇ ರೀತಿ ಇರೋದಿಲ್ವಲ್ಲ, ಎಲ್ಲರಿಗೂ ಒಂದೇ ರೀತಿ ಬುದ್ಧಿ ಅವಕಾಶ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅವ್ರಿಗೆ ಆಸಕ್ತಿ ತಕ್ಕಂತೆ ವಾಯುಸ್ಥಿತಿ ಅರ್ಥ ಸಮೇತ ತಿಳ್ಕೊಳ್ಳೋ ವ್ಯವಸ್ಥೆ ಇದೆ. ಅದೇನು ಎಷ್ಟು ಚೆನ್ನಾಗಿ ವಾಯುಸ್ಥಿತಿ ಹೇಳ್ತಾನೆ, ಆಮೇಲೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗಿಬಿಡ್ತಾನೆ. ಆಮೇಲೆ ಅದನ್ನೆಲ್ಲ ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ. ಇದು ಇದೆಲ್ಲ ಓದ್ತೀವಿ ಅಷ್ಟೇ, ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತಂದರೆ ಒಳ್ಳೆಯ ರಾಜ್ಯ ಬರುತ್ತೆ. ಆಚಾರ್ಯ, ಈಗ ಕಾಲದ ಬಗ್ಗೆ ಹೇಳ್ತಾರಲ್ಲ, ಇಂಡಕ್ಷನ್ ಕುಕ್ಕರ್ ಬಗ್ಗೆ ಒಂದು ವಿವಾದ ಇದೆ. ಯಾವುದಕ್ಕೆ ಅಂದರೆ ಅದು ಬೇಡ, ಗೊತ್ತಾಗ್ಬಿಡುತ್ತೆ. ಹೇಳಿ ಎಲ್ಲಿ ನಿಮಗೆ ಸಾಧ್ಯ ಅಂತ ಹೇಳಿಬಿಟ್ಟಿದೆ. ಯಾವುದನ್ನು ಇಂಡಕ್ಷನ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಿಮ್ಮ ಅನಿವಾರ್ಯ ಕೆಲವು ದೇಶಗಳಲ್ಲಿ ತುಂಬ ಅನಿವಾರ್ಯ ಇರುತ್ತೆ. ನಿಮ್ಗೆ ತರಲಿಕ್ಕೆ ಸಾಧ್ಯನೇ ಇಲ್ಲ, ಅಂತೆಲ್ಲ ಅಲೋ ಮಾಡೇ ಮಾಡ್ತಾ. ಬೇರೆ ಹೊತ್ತು ಒಲೆನೇ ಹೊತ್ತೋದಿಲ್ಲ, ಅವ ಏನು ಮಾಡ್ತೀರಿ ಅಂತ ಕೇಳ್ತಾ, ಅದು ಬೇರೆ. ನಮಗೆಲ್ಲ ಮಾಡ್ತಿರೋದು ಏನು, ಎಲ್ಲ ಇದ್ದು ಮಾಡ್ತಿದ್ದೀವಿ, ಅದು ತಪ್ಪಾಗಿರೋದು. ವೀಲ್ ಚೇರ್ ಕಾನ್ಸೆಪ್ಟ್ ಇದೆ, ಎರಡೂ ವೀಲ್ ಚೇರ್ ಉಪಯೋಗಿಸ್ಬಾರ್ದು ಇವತ್ತೇ, ಗೊತ್ತಾಯ್ತಾ? ವೀಲ್ ಚೇರ್ ಉಪಯೋಗಿಸೋದು ಹೇಗೆ ಅಂತ ಕೇಳಿದರೆ, ಕಾಲು ಬರ್ಕೊಂಡಿದ್ರೆ ಉಪಯೋಗಿಸಿ ಅಷ್ಟೇ. ಎಲ್ಲರೂ ವೀಲ್ ಚೇರ್ ಇದೆ ಅದೇ ಉಪಯೋಗಿಸಿದ ಮೇಲೆ ಅಂತ ಕೇಳಿದ್ರೆ ಓಡಾಡೋದು ಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಈಗಲೇ ಬಂದು ತಪ್ಪಿ ಕೆಳಗೆ ಕೂಡ ತಪ್ಪಿ ಹೋಗ್ಬಿಟ್ಟಿದೆ, ಓಡಾಡೋದು ತಪ್ಪಿ ಹೋಗ್ಬಿಡುತ್ತೆ ಅಷ್ಟೇ. ನೆಸ್ಸಿಟಿ ಇದ್ದಲ್ಲಿ ಉಪಯೋಗಿಸ್ಬಾರ್ದು ಅಂತ ಹೇಳಕ್ಕೆ ಬರೋದಿಲ್ಲ. ನೆಸ್ಸಿಟಿ ಇದ್ದರೆ ಏನು ಮಾಡ್ತಾರೆ, ಉಪವಾಸ ಕೊಡೋಕ್ಕಾಗತ್ತಾ? ಸಾಧ್ಯ ಇದೆ. ಅದೇ ಅವಕಾಶ ಇದ್ದಲ್ಲಿ ಮಾಡಿದ್ರೆ ತಪ್ಪಾಗುತ್ತೆ. ಅದೇ ಉತ್ತರ, ಎಲ್ಲದಕ್ಕೂ ಅದೇ ಉತ್ತರ. ಯಥಾಶಕ್ತಿ ಅನ್ನೋ ಪದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಧರ್ಮ ಉಳಿಸೋಕ್ಕೆ ಬರೋದು. ಹೌದು, ಅದನ್ನು ಕಾಮನ್ ಸೆನ್ಸ್ ತಪ್ಪು ಬಿಟ್ಟುಬಿಡ್ತಾರೆ, ಅದು ತಪ್ಪಾಗಲ್ಲ. ಇದು ಇಂಪ್ರಾಕ್ಟಿಕಲ್ ಮಾಡ್ತಾರೆ, ಆಗ ಧರ್ಮ ಹೋಗಿಬಿಡುತ್ತಾಗ. ಇಲ್ಲ ಹಾಗೆ ಆಗಬೇಕು ಅಂತ ಹೇಳಿದರೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡ್ತಾನೆ. ಬಿಟ್ಬಿಡ್ತೀನಿ ಬಿಡಿ ಧರ್ಮ ಅಂದ್ಬಿಡ್ತಾನೆ. ನೀವು ಇಂಪಾಸಿಬಲ್ ನೀವು ರೂಲ್ಸ್ ಹೇಳಿದರೆ ರಿಸೈನ್ ಮಾಡ್ತಾನೆ ಅಷ್ಟೇ ಅವನು. ಅರ್ಥ ಆಯ್ತಾ? ರಿಸೈನ್ ಯಾವ ಮಾಡ್ತಾನೆ? ಇಂಪ್ರಾಕ್ಟಿಕಬಲ್ ಹೊಣೆ ಹಾಗೆ ಹಾಕಿದರೆ, ಇಲ್ದರೆ ಮಾಡೋದಿಲ್ಲ ಅವನು. ಹಾಗೆ ಕೆಲಸ ಜಾಸ್ತಿ ಕೊಟ್ಟ, ಸಂಬಳ ಜಾಸ್ತಿ ಕೊಟ್ಟ ಒಪ್ಕೊಂಡ್ಬಿಡ್ತಾನೆ ತಕ್ಷಣ ಅವನು. ಸುಮ್ಮನೆ ತೊಗೊಂಡಿದ್ರೆ ಬರೋದಿಲ್ಲ ಅವನು, ಕಾಂಪನ್ಸೇಟ್ ಮಾಡಬೇಕು.